ಏನು ಮಾಡತ್ತಿ? ನಾಷ್ಟ ಮಾಡಕತ್ತೀನಿ ಅಂತ ಹೇಳಿದ್ನಲ್ಲ ಆಗ್ಲೇ. ನಿನಗೆ ಯಾರು ಕೇಳ್ಯಾರ? ಫೋನ್ಯಾಗ ಮಾತಾಡತ್ತೀನಿ, ಕಾಣ್ತತಿಲ್ಲ ಬ್ಲೂಟೂತ್. 24 ತಾಸು ಅದನ್ನ ಕಿವ್ಯಾಗ ತುರ್ಕೊಂಡು ಕುಂತು ಬಿಡ್ತಾನ. ಯಾರ ಜೋಡಿ ಮಾತಾಡ್ತದು ಏನಕತ್ತೀನಿ ದೇವ್ರಿಗೆ ಗೊತ್ತು. ಹಾ ಏನ? ಯಾರ ಜೋಡಿ ಮಾತಾಡಕತ್ತಿ ಅಂತ ಕೇಳಿದೆ. ದೋಸ್ತನ ಜೋಡಿ ಮಾತಾಡತ್ತೀನಿ. ಅಯ್ಯೋ ಸಂಜು ಅಂದ್ರೆ ಯಾರಿವ ಸಂಜು ಅಂದ್ರೆ ಯಾರು? ಅವ ಇಲ್ಲೇ ಗ್ಯಾರೇಜ್ದವ. ಅವ ಯಾಕೆ ನಿನಗೆ 4 ತಾಸು ಮಾತಾಡ್ತಾನ? ಸುಮ್ಮ ಹಂಗ ಏನೇನಾರ ಮಾತಾಡ್ತಿರ್ತೀವಿ, ದೋಸ್ತಲ್ಲ. ಹೌದಾ? ಕೊಡು ನನಗೂ, ನಾನು ಮಾತಾಡ್ತೀನಿ. ನೀ ಏನು ಮಾತಾಡ್ತೀವಿ ಅವನ ಜೊತೆ? ಮತ್ತು ನಿನ್ನ ಜೊತೆ 4 ತಾಸು ಮಾತಾಡ್ತಾನ, ನಾ ಒಂದು ಅರ್ಧ ತಾಸು ಮಾತಾಡ್ತೀನಿ. ಅಲ್ಲಿ ಖಾಲಿ ಕುಂತಾಗ ಮಾತಾಡ್ತಾನ. ಅವ್ನಿಗೇನು ಉದ್ಯೋಗ ಐತಿಲ್ಲ ಕೇಳ್ತೀನಿ. ಐತಿ ಉದ್ಯೋಗ, ಕಸ್ಟಮರ್ ಇಲ್ದ ನನ್ನ ಹಸ್ತಾನವ. ಕಿರಿಕಿರಿ ನೀನು ಅಷ್ಟ ಮಾಡೋಗ. ಮಾಡ್ತೀನಿ. ನಾಷ್ಟ ಆಯ್ತು? ನಾಷ್ಟ ಇನ್ನೂ ಇಲ್ಲ, ಇನ್ನು ಮಾಡ್ಬೇಕು. ನಿಂದು? ನಾನು ನಿಮ್ಮ ಮನೆಗೆ ಬರ್ಬೇಕಂತ ಮಾಡೀನಿ. ಬಾ, ನಿಮ್ಮ ಅತ್ತಿ ಶಾವಿಗೆ ಉಪ್ಪಿಟ್ಟು ಮಾಡ್ಯಾಳ. ಹೌದಾ? ನಮ್ಮ ಮನೆಯಾಗ ಸೇಮ್. ಹೌದಾ? ಬರೀ ಆಯ್ತಲ್ಲ. ನೋಡೆಲ್ಲ ಹೆಂಗ್ ಮ್ಯಾಚ್ ಆಕೈತಿ. ಮಾತಾಡ್ಬೇಡ. ಯಾರಕ್ಕಿ? ಯಾರಕ್ಕಿ? ಯಾರು? ಈಗ ನಿನ್ನ ಜೊತೆ ಮಾತಾಡಕತ್ತಿದ್ಲಲ್ಲ ಅಕ್ಕಿ ಯಾರು? ಸಂಜು ಅಂತಿತ್ತು ಅಕ್ಕಿ ಹೆಸರು. ಅಕ್ಕಿ ಲೋನ್ ಬೇಕಂದ್ರಿ ಅಂತ ಕೇಳಕ್ ಹಚ್ಚಿದ್ಲ ಒಂದ್ಸಲ. ನಾ ಬ್ಯಾಡ್ರಿ ಅಂದೆ. ಅಕ್ಕಿ ತಗೋರಿ ಅಂದ್ಲು. ಬ್ಯಾಡ್ರಿ ತಗೋರಿ ಫ್ರೆಂಡ್ಶಿಪ್ ಆತದ. ಓ ನಿನ್ ಫ್ರೆಂಡ್? ಜಸ್ಟ್ ಫ್ರೆಂಡ್. ಕರಿ ಆಕೆನ್ ಮನಿಗೆ. ಆಕೆ ಯಾಕೆ ನಮ್ಮ ಮನೆಗೆ ಬರ್ತಾಳ? ನಾನು ಲೋನ್ ಮಾಡ್ಸಕತ್ತೀನಿ. ಇಕ್ಕ ನನಗೆ ಬೇಕಾಗ್ಯದ ವ್ಯವಹಾರಕ್ಕ. ಹಂಗ ಖಾಲಿ ಪುಕ್ಷಟ್ ಲೋನ್ ಕೊಡಂಗಿಲ್ಲ ಅವ್ರು. ಮತ್ತೆ ರೊಕ್ಕ ಕೊಟ್ರು ಕೊಡ್ತಾರ? ಹಂಗಲ್ಲ ಬೇ, ಏನ್ರ ಬೇಕಲ್ಲ ನಮ್ಮದು ಲೋನ್ ತಗೊಳಕ್ ಏನೂ ಇಲ್ಲ ನಮ್ಮ ಕಡೆ. ಮನಿ ಮೇಲೆ ಲೋನ್ ತೆಗಿತೀನಿ. ಮನಿ ಮೇಲೆ ಅದಕ್ಕೆ ಲೋನ್ ತೆಗಿತೀನಿ. ಒಟ್ಟು ಅಕ್ಕಿ ಬರಬೇಕು, ಅಕ್ಕಿ ನಾನು ನೋಡ್ಬೇಕು. ಆತ ಒಂದು ವಾರದಾಗ ಕರ್ಸ್ತೀನಿ ತಗೋ. ವಾರಗೀರ ಇಲ್ಲ ತಮ್ಮ, ಇವತ್ತ ಕರ್ಸ್ಬೇಕು, ಈಗ ಕರ್ಸ್ಬೇಕು. ಆಮೇಲೆ ನಿನಗೆ ನಾಷ್ಟ ಊಟ ಎಲ್ಲ. ಇಲ್ಲ ಅಂದ್ರೆ ಈ ಮನೆಯಾಗ ಏನು ಸಿಗಂಗಿಲ್ಲ. ನಾಷ್ಟ ಮಾಡಿ ಅಟ್ರ ಬರ್ತಾಳೆ, ಕರಿತಾನೆ. ಒಮ್ಮೆ ಇಲ್ಲಿ ಬಾಜು ಮನೆಯಾಗ ಇರ್ತಾವನ. ನನ್ನ ಎದುರಿಗೆ ಫೋನ್ ಹಚ್ಚಿ ಕರಿಯಲ್ಲ. ಕರಿತೇನೆ. ಹಾ ಬ್ಲೂಟೂತ್ ಒಳಗೆ ತಗೊಂಡ. ಹಲೋ ರೀ. ನಮ್ಮ ಅವಾಗ ಲೋನ್ ಬೇಕಾಗಿತ್ತತ್ರಿ, ಅಟ ಮನಿಗೆ ಬರ್ಬೇಕಿತ್ರಿ. ಯಾವ ಮನಿಯೋ? ನಮ್ಮ ಮನಿಗೆ ರೀ. ಕಳಿಸ್ತೇನೆ ರೀ, ರಿಕ್ಷಾ ಕಳಿಸ್ತೇನೆ. ನಮ್ಮ ದೋಸ್ತ್ ಬರ್ತಾನೆ ಕರ್ಯಾಕ. ಹಾ ಹ್ಞೂ. ಎಷ್ಟು ಲೋನ್ ಏನು ಗೊತ್ತಿಲ್ರಿ, ಅಕ್ಕಿಗೆ ಗೊತ್ತ್ರಿ. ಕಾಗಪತ್ರ ಅದಾವ್ರಿ, ಎಲ್ಲ ಕಾಗಪತ್ರ ಅದಾವ. ಆಯ್ತು ಬರ್ರಿ. ಹ್ಞೂ ನಮಸ್ಕಾರ. ಬರ್ತಾಳತ್ತ? ಕಾಗಪತ್ರ ಕ್ಲಿಯರ್ ಇರ್ಬೇಕತ್ ನಾವು. ಬರ್ಲಿಪ್ಪ, ಬರ್ಲಿ. ಬರ್ರಿ. ವೆಲ್ಕಮ್. ಏನಿಲ್ಲೇ ಇರುತ್ತೆ ಬಿಡೋದಿನ್ನ. ಯಾವ ಹೇಳಿದ್ನಲ್ಲ, ಇವ್ರ ನನ್ನ ಫ್ರೆಂಡ್ ಲೋನ್ ಕೊಡ್ತಾರ. ಈಕೆ ನಮ್ಮ ಅವ್ವ ರೀ. ನಮಸ್ಕಾರ. ಈಕಿಗೆ ಲೋನ್ ಬೇಕಾಗೈತ್ರಿ. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕ್ರಿ ಎಲ್ಲ ಕೇಳ್ರಿ, ಹೇಳ್ತಾಳ್ರಿ. ಲೋನಿಂದ ಆಮೇಲೆ ಮಾತಾಡೋಣ. ನೀವಿಬ್ರು ಎಷ್ಟು ದಿನಗಳಿಂದ ಫ್ರೆಂಡ್ಸ್ ಆಗಿರಿ? ಒಂದು 6 ತಿಂಗಳಾಯ್ತ್ರಿ. ಕೇಳೇ ಇಲ್ಲ. ನೀನಾರ ಹೇಳ್ಬೇಕು ಬೇಡ? ಯಾವ ನನಗೂ ಗೊತ್ತಿಲ್ಲ, ಇವತ್ತ ಗೊತ್ತಾಗಿತ್ತು ನನಗೂ. ಅಲ್ಲ ಪಕ್ಕ ಫ್ರೆಂಡ್ಸ್ ಅದಿರಲ್ಲ. ಕುಂದ್ರ ಚಾ ಮಾಡ್ಕೊಂಬರ್ತೀನಂತ, ಆಮೇಲೆ ಎಲ್ಲ ಮಾತಾಡೋಣಂತ. ಕಟ್ಗೆ ತರ್ತೀನ ಇವ? ದೋಸ್ತ್ ನೀರು ತೊಂಬರು ಕುಡಿಯಾಕ. ದೋಸ್ತ್ ಹೋಗ ನೀನ. ನಾ ದಿನ ಓಡಾಡಿ ಕಾಲು ಸಾಲ್ತಾವ. ಒಂದ ಗ್ಲಾಸ್ ತೊಂಬ. ಬಿಡು, ನಿಮ್ಮ ಮಮ್ಮಿ ಬಂದು ನೋಡಿದ್ರ? ಕಟ್ಟಿಗೆ ದೂರದ ತರಕ ಲೇಟ್ ಆಗ. ಅಯ್ಯ ನನ್ನ ಬುದ್ಧಿಗ ಅವಾಗಲೇ ಒಯ್ದು ಕಟ್ಟಿಗೆ ಒಲಿ ಮೇಲೆ ಇಟ್ಟೀನಿ, ಅಷ್ಟು ನೆನಪಿಲ್ಲ ನನಗ. ಏನು ಮಾಡಕತ್ತೀಯೋ ನೀನ? ಯವ್ವ ಅಲ್ಲಿ ನೋಡಿ ಅಂಜಿ ಗಚ್ಚ ಹಿಡ್ಕೊಂಡಾಳ ಅವ ನನಗೀಕಿ. ಆಕಿ ನಿನ್ನ ಗಚ್ಚ ಹಿಡ್ಕೊಂಡಿಲ್ಲಪ್ಪ, ನೀನ ಆಕಿನ ಗಚ್ಚ ಹಿಡ್ಕೊಂಡಿ. ಇಲ್ಲವ ಬೇಕಾದ್ರೆ ಕೇಳವಂಗ. ಯಾವ ಏನ್ ನಿನಗೆ ತಿಳಿಯಂಗಿಲ್ಲ? ಅವ್ರಿಬ್ರು ಲವ್ ಮಾಡಕತ್ತಾರ. ಏನ್ ಹೇಳತ್ತೀವಿ ಕಿಸ್ಬಾಯಿ? ಸುಮ್ಕೊಂಡ ನಿನಗೇನ್ ತಿಳ್ತೈತಿ? ಪಾಪ ಅವ ಎಷ್ಟು ಚಂದ ಸಪೋರ್ಟ್ ಮಾಡ್ತಾಳ. ಆಕೆಗೆ ಹೇಳಿಲ್ಲ, ಸೊಸಿ ಇಷ್ಟ ಆಗ್ಲಿಲ್ಲ. ಇಷ್ಟ ಆಗ್ಯಾಳು ಮತ್ತೆ ಅದಕ್ಕೆ ಹೊಡೆದಿ. ನಾ ಖುಷಿ ಹೆಚ್ಚಾದ್ರ ಹೊಡೆಯಕಿನ. ನಿನ್ ಖುಷಿ ಸೂಡ. ಯವ್ವ ಹೇಳಿಲ್ಲ, ನಮ್ಮ ಹಂಗಿಲ್ಲ ಬಾಳ. ಯಾಕ? ಆಕಿ ಇನ್ನ ಸೊಸಿ ಆಗಿಲ್ಲ, ಆಗ ಕದಾಳ. ಬಯೋ ನಿನ್ ಜೊತೆ ಒಳಗ ಮಾತಾಡೋದೈತಿ. ಏನ್ ಕೆಟ್ಟ ಹೊಡೆದ್ರು ನಿಮ್ಮವ್ವ? ನೀ ಅದಕ್ಕೆ ಹೊಡೆದು? ಹಂಗ ನಾವು ಖುಷಿ ಆದ್ರೆ ಹೊಡಿತಿರ್ತೀವಿ. ಮಮ್ಮಿ ಸಂಜೆ
ಹಾಯ್ ಸಂಜು. ಹಾಯ್ ಅಶೋಕ್, ಏನ್ ಮಾಡತ್ತಿ? ಏನಿಲ್ಲ, ಸುಮ್ಮನೆ ಇತ್ತೀನಿ. ನೀನು? ನಾನು ಸುಮ್ಮನೆ ಕುಂತೇನೆ. ಅತ್ತಿ? ಅತ್ತಿ ಅಡುಗೆ ಮನೆ ಆಗದಾಳ. ಹೌದಾ? ಅತ್ತಿ ಕಡೆ ಫೋನ್ ಕೊಡು, ನಾ ಅವ್ರಿಗೇನೆ ಹೇಳ್ಬೇಕು. ಯಾಕ ನನ್ನ ಮುಂದೆ ಹೇಳಲ್ಲ? ಇಲ್ಲಪ್ಪ, ನಾ ಅವ್ರಿಗೆ ಹೇಳ್ಬೇಕು. ಕೊಡು. ಭಾರಿ ಕ್ಲೋಸ್ ಆಗಿರ್ಬಿಡು ಅತ್ತಿ ಸೊಸಿ. ಕೊಡ್ತಾನ ತಡಿ. ಹಾಂ ತಗೋವ, ನಿನ್ನ ಸೊಸಿ ಫೋನ್ ಹಚ್ಚಾಳ. ಅಯ್ಯ ಅದನ್ನ ಯಾಕಷ್ಟು ಒತ್ತಿ ಒತ್ತಿ ಹೇಳ್ತಿದ್ ನೀನು? ಹಲೋ, ಹಾಂ ಹೇಳ್ವಾ, ಏನು ಸಮಾಚಾರ? ಅತ್ತಿರಿ, ನಮ್ಮ ಮನ್ಯಾಗ ನಮ್ಮಪ್ಪ ಮದುವೆ ಒಪ್ಕೊಂಡ್ರಿ. ಹೌದಾ? ಏನು? ಅಯ್ಯೋ ಅಯ್ಯೋ, ಎಂತ ಖುಷಿ ವಿಚಾರ ಹೇಳ್ದೆ ಯವ್ವ. ಏನಾತಂತ? ಪುರ್ಸತ್ ಮಾಡಿ ಮಾತಾಡಕತ್ತೀನಿ ಇಲ್ಲಿ. ಹ್ಮ್. ಹಾ ಮತ್ತೇನಂದ್ರ? ಎಷ್ಟ್ ಜಲ್ದಿ ಆಕೈತೆ ಅಷ್ಟ್ ಜಲ್ದಿ ನೋಡಾಕ್ ಬಾ ಅಂದಾರ್ರಿ. ಹಂಗಾರೆ ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ ನಾನು. ಏನಂತದೆ? ಅಯ್ಯಯ್ಯ ಉಸಿರುಗೇಡಿ. ಹಾ ನೋಡವ, ಅವನ ಕೈಯಾಗೆ ಕೊಡ್ತೀನಿ, ಅವನಿಗೆ ಹೇಳು. ಪುರ್ಸತ್ ಇರ್ಲಾರ್ದಂಗ ಮಾಡಕತ್ತಾನವ. ಹಲೋ, ಏನು ಗುಸು ಗುಸು ನನಗೆ ಗೊತ್ತಿಲ್ಲದ ನಿಮ್ದು? ಹೇ, ನಮ್ಮಪ್ಪ ನಮ್ಮಿಬ್ಬರ ಮದುವೆ ಒಪ್ಕೊಂಡ್ರು. ಎಲ್ಲದಿ? ಹಾ, ನಿಮ್ಮ ಮನೆ ಮುಂದೆ ಹಾ, ಕಾಣತಿ. ಎಲ್ಲದಿ? ಇಲ್ಲೇ ಇದೀನಿ. ಹಾಯ್. ಅವ್ರ ಮನಿಗೆ ಬಂದೀವಿ, ಆಕಿನ್ ನೋಡಕ ಬಂದೀವಿ. ಇನ್ನೂ ನಿನ್ನ ಮಾತು ಮುಗಿವಲ್ತೇನೆ. ಬಾರೋ ಬಾ. ನಡಿ, ಚಂದ ಕಾಣತ್ತಿಲ್ಲ ಇವತ್ತು. ನೀನು ಚಂದ ಕಾಣತಿ. ಹೊಸ ಹಂಗೆ ನಮ್ಮ ಅವ್ವ ಕೊಡ್ಸಾಳ. ಏನ್ ಆಟೋ ತಗೊಂಡ್ ಬಂದಿ? ಅಯ್ಯ, ಹೆಣ್ಣು ನೋಡಕ್ಕೆ ಆಟೋ, ಮದ್ವೆ ಕಾರ್ ತೊಗೊಂಬರ್ತಾನೆ. ಆಯ್ತು ಬಾ ಒಳಗ. ಕಟ್ ಮಾಡಲೆ? ಬಿಡ್ಬೇಡ, ಹಂಗ ಬಾ, ಲೈನ್ ಹೋಗಿ. ಇಕ್ಕ ಬಾ, ಹೇಳ್ದಷ್ಟು ಕೇಳ. ಆಯ್ತು ಆಯ್ತು. ಏಯ್ ನಡಿ. ನಾ ಯಾಕೋ? ನೀ ಯಾಕಂದ್ರೇನು ನಿನ್ನ ಸಲುವಾಗಿ ನಾವು ಹಿರಿಯರು ಕರ್ಕೊಂಬಂದಿಲ್ಲ. ನನಗೇನು ತಿಳಿದಿದ್ದೆ ದೋಸ್ತ? ತಿಳಿದನಕ್ಕೇನೋ ಜಗನ ಮಾತಾಡಿಸ್ತೀನಿ ನೀನು. ಅಲ್ಲ, ನಿನಗೆ ಮದುವೆರೆ ಯಾಕೆ ಬೇಕಂತೀನಿ ನಾನು. ಯಾಕ? ಒಬ್ರಿಗೊಬ್ರು ಬಿಟ್ಟಿರಂಗಿಲ್ಲ, ಸಂಗ್ಯಾ ಬ್ಯಾಳೆ ಅನ್ಗತ್ತೆ ಹಂಗ ಜಾಯಿಂಟ್ ಆಗೇ ಇರ್ತಿರಲ್ಲ. ಮತ್ತೆ ಎದಕ್ ಬೇಕು? ಇವನ ಅದಾನಲ್ಲ. ನೀನೇನ್ರ ಮಾತಾಡ್ಬೇಡ, ಬಾರವ. ಏನನ್ನಾರ ಅನ್ನ. ನಾಳೆ ಮದುವೆ ಆದ್ಮೇಲೆ ಮತ್ತೆ ಇವನು ಬಿಡಬೇಕಾಕತ್ ನೀನು. ಅವಾಗ ಹೆಂಗ್ ಮಾಡವ? ಹಗಲಿ ನನ್ನ ಜೋಡಿರ್ತಾನ, ರಾತ್ರಿ ಅವ್ರ ಮನೆಗೆ ಹೋಗ್ತಾನ. ಹೋಗ್ಲಾ, ಇಲ್ಲೇ ಮಕ್ಕೋತೀನಿ ಅಂತಂದ್ರೆ ಏನ್ ಮಾಡವ ನೀನು? ಓ ಬರ್ರಿ ಬರ್ರಿ, ಬಾವಿ ಬೀಗ್ರ ಬರ್ರಿ. ಬಂದಿವ್ರಿ ಬಂದಿವ್ರಿ. ಬರ್ರಿ 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 ಬರ್ರಿ. ನಮಸ್ಕಾರ. ನಮಸ್ಕಾರ. ಆರಾಮದಿರಲ್ಲ? ಆರಾಮ್, ನೀವ್ ಆರಾಮದಿರ? ನಾವೆಲ್ಲ ಆರಾಮದಿ ನೋಡಿ. ಚಾ ಮಾಡು. ಬರ್ರಿ ಕುಂಡ್ರಿ. ಬರ್ರಿ ಬರ್ರಿ. ಅಂದಂಗ ಹಿರಿಯರ್ನ ಯಾರನ್ನ ಕರ್ಕೊಂಡು ಬಂದಿಲ್ರಿ? ಹಿರಿಯರ ಅನ್ನಕ್ಕೇನ್ರಿ, ಹುಡುಗನೂ ಒಪ್ಪ್ಯಾನ, ಹುಡುಗಿನೂ ಒಪ್ಪ್ಯಾಳ. ನಿಮ್ಮ ಮನೆಗೂ ಒಪ್ಪಿಗೆ ಐತಿ, ನಮ್ಮ ಮನೆಗೂ ಒಪ್ಪಿಗೆ ಐತಿ. ಮತ್ತೆ ಯಾಕಂತಂದು ನಾ ಯಾರನ್ನೂ ಕರ್ಕೊಂಬರ್ಲಿಲ್ಲ ನೋಡ್ರಿಪ್ಪ. ಚಲೋ ಆತ್ ಬಿಡ್ರಿ, ಚಲೋ ಆತ್. ಚಲೋ ನನ್ನ ಮಗಳೆಲ್ಲ ಹೇಳಾಳ್ರಿ ನಿಮ್ಮ ಬಗ್ಗೆ. ಹುಡುಗನ ಬಗ್ಗೆನೂ ಹೇಳಾಳ, ನಿಮ್ಮ ಬಗ್ಗೆನೂ ಹೇಳಾಳ. ಇವರಿಬ್ಬರು ಪ್ರೀತಿ ವಿಷಯ ಗೊತ್ತಾಗಿ ನೀವು ಸಿಟ್ಟಿಗೆದ್ದು ಎಲ್ಲಿ ಏನು ಜಗಳ ಹಾಕವು ಏನಂತ ಭಾಳ ಹೆದರಿದ್ದೀನ್ರಿ ನಾ. ನನ್ನ ಮಗಳು ಹೇಳಾಳನು ಒಂದು ಕಾರಣಕ್ಕಾಗಿ ಹಿಂದೆ ಮುಂದೆ ನೋಡ್ಲಾರ್ದ ಕರ್ಸೇನ್ರಿ ನಿಮ್ಗೆ. ಅಂತೂ ನಿಮ್ಮ ಮಗಳ ಮೇಲೆ ಭಾಳ ಪ್ರೀತಿ ಅದಿರ್ಬಿಡ್ರಿ ನೀವು. ಜೀವನದಾಗ ಏನೈತ್ರಿ, ಪ್ರೀತಿ ವಿಶ್ವಾಸ ನಂಬಿಕೆ ಇದ ಮುಖ್ಯ ಅಲ್ಲ. ಈಗಿನ ಕಾಲದಾಗ ದುಡ್ದ ರೊಕ್ಕ ಮಾಡ್ಬೇಕಂತ ಏನಿಲ್ರಿ, ಸ್ವಲ್ಪ ತಲೆ ಯೂಸ್ ಮಾಡಿನೂ ರೊಕ್ಕ ಮಾಡ್ಬೋದ್ರಿ. ಹೆಂಗಂತೀರಿನ? ಎಲ್ಲಾರ ತಿಪ್ಪ್ಯಾಗ ಹುಡುಗರು ಹುಟ್ಟಿರ್ತಾವ್ರೆ, ನಮ್ಮಂತ ಶ್ರೀಮಂತರ ಮನಿ ಹೆಣ್ಗಳು ಹುಡುಕಾಡೋದ್ರಿ. ಅವ್ರ ತಲೆ ಒಳಗೆ ಪ್ರೀತಿ ಪ್ರೇಮ ಅಪ್ಪ ಅವನ ಮುಂದೆ ಬಂದು ಕಿಶಂದ ಇಲ್ಲ ನಾ ಅವನ ಮದುವೆ ಹಾಕನು, ನಾ ಅವನ ಮದುವೆ ಹಾಕನು, ಇಲ್ದ್ರಕ ಸಾಯ್ತನು ಉರ್ಲ್ ಹಾಕೊಂಡ ಅಂಥೇಳಿ ಹೇಳಕ್ಕೆ ಚಲೋ ಮಾಡ್ತಾವ್ರಿ. ಮನ್ಯಾನ ಅವ್ರಿಗೆ ನಿರ್ವಾಹ ಇರಂಗಿಲ್ಲ, ಮದುವೆ ಮಾಡಿ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಓಡಿ ಹೊಕ್ಕನಂತೇಳಿ ಅಂತಾರೆ. ಮತ್ತು 6 ತಿಂಗಳಿಗೆ ಬರ್ತಾರಲ್ರಿ, ಬಂದು ಕಾಲು ಬೀಳ್ತಾರೋ, ಮತ್ತು ಹಡ್ದಿರ್ತಾರೆ ಅಂದ್ಕೂಡ್ಲೆ ಏನೋ ಶಾಸ್ತ್ರ ಐತಲ್ರಿ, ಹೆತ್ತವ್ರಿಗೆ ಹೆಗ್ಗನ ಮುದ್ದು ಅಂತೇಳಿ. ಒಬ್ಬಕ್ಕೆ ಮಗಳು ಇರ್ತಾಳೆ, ಇಂಥ ದೊಡ್ಡ ದೊಡ್ಡ ಇಮಾರತಿ ಆಸ್ತಿ ಇರ್ತಾವೆ, ಮಗಳ ಹೆಸರಿಗೆ ಕೊಟ್ಟು ಬಿಡ್ತಾರೆ. ಹೆಂಗೈತ್ರಿ ಟ್ಯಾಲೆಂಟ್? ನೀವು ಏನು ಮಾತಾಡಕತ್ತೀರೋ ನನಗೆ ಅರ್ಥ ಆಗವಲ್ತು. ಯಾರ ಮೇಲೆ ನೀವು ಲವ್ ಮಾಡಿದತ್ತ ಈಗ ಹೆಣ್ಣು ನೋಡಕ್ಕೆ ಕರ್ಕೊಂಡು ಬಂದ್ಲ. ಏಯ್ ನನ್ನ ಕಾಲು ಧೂಳಿಗೆ ಸಮಯ ಇಲ್ಲ. ನೀವು ಚಂದಂಗೆ ಮಾತಾಡ್ರೆ ಚಂದಂಗೆ ಏನು ಮಾತಾಡ್ತಾರೋ, ಒಂದು ಗೆಡ್ಡಿ ಕೊಟ್ಟ ಮಾತಾಡ್ತಾನೆ. ಊರಾಗ ಬಾಳೆ ಮಾಡೋದು ಒಜ್ಜಾಕತ್ತೆ. ಅಲ್ಲ, ನಿಮಗೆ ಮನಸ್ಸಿರ್ಲಿಲ್ಲ ಅಂತಂದ್ರ ಮದುವೆ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ಬೇಕಾಗಿತ್ರಿ. ಅದನ್ ಬಿಟ್ಟು ಮನಿ ಮಠ ಕರೆಸಿ ಹಿಂಗ್ಯಾಕ ಅಸಹ್ಯ ಮಾಡತ್ತೀರಿ? ಆರತಿ ಮಾಡಿ ಕರೆಸಿ ತಕತೈ ಡ್ಯಾನ್ಸ್ ಮಾಡ್ತಾರ ಇಲ್ಲಿ. ಅಪ್ಪ ನೀ ಮುಂದೆ ಬರಬೇಡ, ಮಗಳನ್ನು ಸಹಿತ ನೋಡಂಗಿಲ್ಲ ನೀನು. ಏನ್ರಿ ನೀವು ಅವ್ರನ್ನ ಮನಿತನ ಕರೆಸಿ ಬಾಯಿಗೆ ಬಂದಾಗ ಮಾತಾಡ್ತಿರಲ್ಲ. ನೀ ಅಡ್ಡ ಬರಬೇಡ ಇದ್ರೊಳಗ. ಮುಚ್ಚು ಬಾ ಎಂದೆ.
ಇದ ಲಾಸ್ಟ್ ವಾರ್ನಿಂಗ್ ನಿಮ್ಗೆ. ಇನ್ನೊಮ್ಮೆ ಎಲ್ಲಾರ ನನ್ನ ಮಗಳು ಉಸಾಬರಿಗೆ ಬಂದ್ರಿ ಒಬ್ಬೊಬ್ಬರನ್ನು ಹೆಣನ ಹೊರ್ತನ. ಏನು ಮತ್ತಿ ನೋಡತ್ತಿ ನಡ. ಅಶೋಕ ಅಯ್ಯೋ ಅಲ್ಲಪ್ಪ ಎಷ್ಟೊತ್ತಾತ್ ನೀ ಮ್ಯಾಲ ಬಂದು ನಿಂತು ಬಾ ತೆಳಗ್ ಬಾ. ಬರ್ತೀನಿ ಹೋಗಿ ಒಂದು 5 ನಿಮಿಷ. ಬಾಯಪ್ಪ ಇಲ್ಲೊಬ್ನೇ ಏನು ಮಾಡ್ತಿದ್ದಿ ಬಾ. ಬರ್ತೀನಿ ಹೋಗುವ. ನೋಡು ನಿನ್ನ ಮನ್ಸಿಗೆ ಬೇಸರ ಆಗೈತಿ ಅಂತ ನನಗೆ ಗೊತ್ತೈತಿ. ಅತಿ ಬೇಸರ ಮಾಡ್ಕೊಳಕ್ ಹೋಗ್ಬೇಡ. ಬೇಸರ ನನಗೆ ಯಾಕತಿ, ಬುದ್ಧಿ ಭೇಟಿ ಆಗೈತೆ ಅಷ್ಟೇ. ಆಕಿನ ಪ್ರೀತಿ ಮಾಡಿ ಅವ್ರ ಮನೆ ಮಟ್ಟ ಹೋಗಿ ಅಸಹ್ಯ ಮಾಡ್ಕೊಂಬರಂಗ ಆತು ಬಾಳೆ ನಮ್ಮದು. ಅವ್ರ ಮನೆಗೆ ಹೋಗಿದ್ವಿ, ನಮ್ಗೆ ಅಸಹ್ಯ ಆಗೈತೆ ಖರೆ. ಆದ್ರೆ ಅಸಹ್ಯ ಮಾಡಿದ್ಯಾರು? ಅವ್ರ ಅಪ್ಪ ಮಾಡ್ಯಾನ. ಆ ಹುಡುಗಿದೆ ಅಂತ ತಪ್ಪಾಯ್ತು ಇದ್ರೊಳಗೆ. ಆಕಿ ಪ್ರೀತಿ ಮಾಡಿದಕ್ಕೆ ಅವ್ರ ಮನೆ ಮಟ್ಟ ಹೋಗಂಗ ಆತಲ್ಲ. ಅವ್ರ ಮನೆ ಮಟ್ಟ ಹೋಗಿದ್ದಕ್ಕೆ ಬೈಸ್ಕೊಳಂಗ ಆತ್ ನಾವು. ಅಲ್ಲೇ ಅವ್ನು ಸಿಗದ್ ಬಿಡ್ತಿದ್ನಿ, ಅನಿವಾರ್ಯ ಐತಿ. ಅವ್ರ ಮನೆಗೆ ಹೋಗಿವಲ್ಲ. ಇರ್ಲಿ, ಸಮಾಧಾನ ಮಾಡ್ಕೊ. ನೋಡು, ಯಾವ ಹೊತ್ನಾಗ ಏನಾಗ್ಬೇಕನ್ನೋದು ಆ ದೇವ್ರು ಬರೆದಿರ್ತಾನ. ಅದು ಆಗೇ ಆಕತಿ, ತಲೆ ಕೆಡಿಸ್ಕೋಬೇಡ. ಏನೂ ಆಗೋದು ಬೇಕಾಗಿಲ್ಲ ನನಗೆ. ಇನ್ನು ಮ್ಯಾಲೆ ಆಕಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಾ ಮರ್ತು ಬಿಡ್ತಾನೆ ಆಕಿನ. ಮರಿತೀನಿ ಅನ್ನೋದು ಬರೀ ಇಲ್ಲಿಂದ ಹೇಳೋ ಮಾತಪ್ಪ. ಅದು ಮನಸ್ಸಿನಾಗಿದ್ದವ್ರು ಮರೆಯೋದು ಭಾಳ ತ್ರಾಸೈತಿ. ನಿನ್ನ ಪರಿಸ್ಥಿತಿ ಏನು ಅನ್ನೋದು ನನಗೆ ಅರ್ಥ ಆಗಕತ್ತೈತಿ. ಸುಮ್ಮನೆ ನನ್ನ ಮಾತು ಕೇಳು, ತಲೆ ಕೆಡಿಸ್ಕೋಬೇಡ. ಬಾಯ್. ನಾ ಒಂದು 10 ಮಿನಿಟ್ ಬರ್ತೀನಿ ಹೋಗಿ. ಒಂದು ತುತ್ತು ಊಟ ಮಾಡಬಾರು. ನನಗೆ ಹಸು ಇಲ್ಲ, ಹೋಗಂಗಿಲ್ಲ. ಹೋಗ. ನೀ ಬರ್ಲಿಲ್ಲ ಅಂದ್ರೆ ನಾನು ಹೋಗಂಗಿಲ್ಲ, ಇಲ್ಲ ಕುಂದಿರ್ತೀನಿ. ಹೋಗ. ನಾ 10 ಮಿನಿಟ್ ಹೋಗವ. ನೀ ಬರ್ತೀನಿ ಹೋಗ. ನಾನು ನೀ ಬಾಯಪ್ಪ. ಈಗ ಬರ್ತೀಯ ಇಲ್ಲ? ನಡಿ ನಡಿ ನಡಿ, ನೀ ಮುಂದೆ ನಡಿ. ನೀ ಬಾ, ನೀ ಮುನ್ನಡಿ. ಸಂಜು, ಮೊನ್ನೆ ಎಷ್ಟು ಅಸಹ್ಯ ಮಾಡಿ ಕಳಿಸಿದ್ರು ಮತ್ತೆ ಬಂದಿಯಲ್ಲ. ಎಷ್ಟರ ಲಜ್ಜಿಗೆಟ್ಟಿರ್ಬೇಕಂತ ನೀವು. ಲಜ್ಜಿಗೆಟ್ಟು ಬಂದು ನಿಂತೀನಿ ಅಂತ ಹೇಳಕ ನಿನ್ನ ಮನಿ ಒಳಗೆ ಬಂದು ಮಾತಾಡಕತ್ತಿಲ್ಲ. ರೋಡ್ ಏನ್ ನಿಮ್ಮ ಅಪ್ಪಂದೇನ? ಏನಂದೆ ಅವತ್ತು ನಮಗ? ತಿಪ್ಪ್ಯಾಗ ಹುಟ್ಟಿದವರು ಅಂತಿ. ನಾವು ತಿಪ್ಪ್ಯಾಗ ಹುಟ್ಟಿರ್ಬೋದು, ಎಷ್ಟ ಬಡತನ ಇರ್ಬೋದು, ಆದ್ರ ಮತ್ತೊಬ್ಬರ ರೊಕ್ಕಕ್ಕೆಂದು ಆಸೆ ಪಟ್ಟಿಲ್ಲ. ಮೊನ್ನೆ ಬರೀ ಮಾತೊಳಗೆ ಅಷ್ಟೇ ಹೇಳಿ ಕಳಿಸೇನಿ. ನಿಮ್ಗೆ ಅವತ್ತ ಒಂದು ಗತಿ ಕಾಣಿಸ್ಬೇಕಾಗಿತ್ತು. ನೀ ಏನ್ ಗತಿ ಕಾಣಿಸ್ತೀವ ನಮಗ? ನಮ್ಮ ಮನಿ ಕಡೆ ಬಾ, ಹೆಜ್ಜೆ ಇಟ್ಟು ನೋಡು, ಆವಾಗ ನಿನ್ನ ಗತಿ ಏನಾಕತ್ತೆ ಅಂತ ಗೊತ್ತಾಕತಿ. ನಿನ್ ಕೂಡ ಏನ್ ಮಾತ? ಸರಿ ಸಂಜು, ನೋಡವ, ನನ್ನ ಮಗ ನಿನ್ನ ಚಿಂತ್ಯಾಗ ಕೊರಗಾಕತ್ತಾನ. ಊಟ ಮಾಡವಲ್ಲ, ನಿದ್ದೆ ಮಾಡವಲ್ಲ. ನೀ ಅವನ ಕರೆ ಪ್ರೀತಿ ಮಾಡಿದ್ದೆ ಅಂತಂದ್ರ ಇವತ್ತ ಬಾ ನನ್ನ ಜೋಡಿ. ನಿಮ್ಮಿಬ್ಬರ ಮದ್ವೆ ನಾ ಮಾಡಿಸ್ತೀನಿ. ಯಾವ ಅಡ್ಡು ಬರ್ತಾನ ಬರ್ಲಿ, ಅಡ್ಡಡ್ಡ ಸೀಳೆ ಬಿಡ್ತೀನಿ ಅವನ್ನ. ಒಂದ್ ವೇಳೆ ನಿನಗೆ ಅವನ ಮೇಲೆ ಮನಸ್ಸಿದ್ದಿಲ್ಲ, ನೀನ ಬಂದವ್ರಿಗೆ ಹೇಳಿಬಿಡು, ನನಗೂ ನಿನಗೂ ಇವತ್ತಿಂದ ಯಾವ ಸಂಬಂಧನೂ ಇಲ್ಲ, ನನ್ನ ಮರ್ತು ಬಿಡು ಅಂತ ಹೇಳ್ಬಿಡು. ಈಗ ನೀ ಏನು ವಿಚಾರ ಮಾಡ್ತಿ, ನಿರ್ಧಾರ ನಿನ್ ಕೈಯಾಗೈತ್ ನೋಡುವ. ನನ್ನ ಜೋಡ್ ಬರ್ತೀಯ, ಏನ್ ಮಾಡ್ತಿ ಈಗ? ನನ್ನ ಮಗಳು ನಿನ್ನ ಜೋಡೆ ಬರ್ತಾಳ? ಭಿಕಾರಿಗಳ ಸುಖ ಸುಪ್ಪತ್ತಿಗಳ ಬೆಳೆದಾಳ ನನ್ನ ಮಗಳ, ಕಾರ್ಕೊಂಡು ಹೊಕ್ಕಾಳ. ಇಲ್ಲಪ್ಪ, ನಂಗೆ ಅವ್ನು ಬಿಟ್ಟು ಇರೋಕ್ಕಾಗೋದಿಲ್ಲ. ನಾ ಹೋಗ್ತೀನಿ. ಸಂಜು, ಏವಾ ಏನ್ರಿ? ಬಾಯ್ ಬಾ ರೀ, ಆಕಿ ಹೊಂಟಾಳ, ಕರೀರಿ ಆಕಿನ. ಸಂಜು, ಕರೀರಿ ಆಕಿನ. ಆಕಿನೇನು ಕರಿತಿ? 20 ವರ್ಷ ಹಾಕಿದ ಅಪ್ಪ ಅವನ ಪ್ರೀತಿಗೆ ನಮ್ಮ ಮಣ್ಣು ಹಾಕಿ ಹೊಂಟಾಳ. ಆಕಿನ ಕರಿ ಅಂತೀಯ? ಅಯ್ಯೋ, ಎಷ್ಟೇ ಆಗ್ಲಿ ನಮ್ಮ ಮಗಳದಾಳ, ಒಂದು ಮಾತು ಕರೀರಿ. ಇವತ್ತಿಂದ್ರ ನಮ್ಮ ಮಗಳು ನಮ್ಮ ಪಾಲಿಗೆ ಸತ್ತು ಹೋದ್ಲ. ಏನ್ ಮಾತಾಡ್ತೀರಿ ನೀವು? ಸಂಜು, ಸಂಜು. ಇನ್ನೊಂದ್ಸಲ ಆಕಿ ಹೆಸರು ತೆಗೆದೆ ಅಂದ್ರೆ ನೀನು ಆಕಿ ಜೋಡೆ ಹೋಗ್ಬೇಕಾಕತ್ತೆ. ಬಾಳಗ ಸಂಜು. ಸಂಜು,
ಬಾರ ಅನ್ಬಾರ್ದು ಇನ್ ಮ್ಯಾಲೆ ನೀನು ನನಗೆ ಹ್ಞೂ ರೀ ಹಾಂ ರೀ ಅನ್ಬೇಕು. ಹ್ಞೂ ರೀ. ಅವ ಸಂಜು ಯಾವ ಕೆಲಸ ಸಿಕ್ತು ನನಗೆ. ಹೌದಾ? ಯಪ್ಪ ಎಂತ ಖುಷಿ ವಿಚಾರ ಹೇಳಿದೆ ನೀನು. ಅಕ್ಕಿ ತಿನ್ಸು, ಅಕ್ಕಿ ಕಾಲು ಗುಣದಿಂದ ಇವತ್ತು ನಿನ್ನ ಕೆಲಸ ಸಿಗತ್ತೆ. ಎಲ್ಲ ನೀನ ತಿನ್ಬೇಕು. ರೀ ಹಿಂಗೆ ಕುಂತೀರಿ? ಅಡಿಗೆ ಮಾಡಿನ ಊಟ ಮಾಡು ಅಂತ ಬರ್ರಿ. ಇಲ್ಲ ಹಸು ಇಲ್ಲ ನನಗೆ. ಮಗಳ ನೆನಪು ಬರಾಕತ್ತೇನ? ಯಾಕೆ ನೆನಪಾಗ್ತಾಳ? ನಂಗೆ ಗೊತ್ತೈತ್ರಿ, ನೀವು ಹೊರಗಿನ ಮಾತಿಗೆ ನಿಮ್ಮ ಮಗಳ ಮೇಲೆ ಎಷ್ಟ ಸಿಟ್ಟಾಗಿದ್ರು ನಿಮ್ಮ ಮನಸ್ಸಿನೊಳಗೆ ನಿಮ್ಮ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತೀರಂತ ನನಗೆ ಗೊತ್ತಿಲ್ಲೇನು? ಎಷ್ಟೇ ಆಗಲಿ ನಮ್ಮ ಮಗಳು ಏನೋ ಸಣ್ಣಕ್ಕೆ ಅದಾಳ, ತಿಳಿಲಾರ್ದ ತಪ್ಪು ಮಾಡ್ಯಾಳ. ನನಗೂ ಜೀವ ಭಾಳ ನೆನ್ಸಾಕತ್ತೈತಿ. ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡು ಬರೋಣೇನ್ರಿ? ಮನೆಗೆ ಬಂದಾಗ ಅವ್ರನ್ನ ಅವಮಾನ ಮಾಡಿ ಕಳ್ಸ್ಯಾನಿ. ಇನ್ನು ಅವ್ರ ಮನೆ ಬಾಗಿಲಿಗೆ ಹೆಂಗೆ ಹೋಗುದು ನಾವು? ಆಕಿ ನಮ್ಮಿಂದ ದೂರ ಇಟ್ಟು ಮರ್ಗೋಕಿತ್ತ ಹತ್ರ ಹೋಗಿ ಕ್ಷಮೆ ಕೇಳೋದ್ರಾಗ ಏನು ತಪ್ಪಾಗುತ್ತ? ಆತಂಗಾರ ಹೋಗಿ ಬರ್ತೀನಿ. ಅಲ್ಲ, ನೀವು ಒಬ್ಬರೇ ಹೋದ್ರೆ ಚಲೋ ಇರಂಗಿಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಈಗ ಅದು ಏನೋ ಅಸಹ್ಯ ಆದ್ರೂ ನನಗೆ ಒಬ್ಬಗಾಗಲಿ, ನಾ ಹೋಗಿ ಬರ್ತೀನಿ. ಅಪ್ಪ ಅಪ್ಪ ನೀ ಬಂದಿ? ನನಗೆ ನಂಬಕ್ಕಾಗತ್ತಿಲ್ಲ. ಬಾ ಒಳಗೆ ಹೋಗೋಣ. ಒಳಗೆ ಬರಕ್ಕೆ ಮುಖ ಎಲ್ಲೈತವ ನನಗೆ. ನಿನ್ನ ಗಂಡಗ ನಿಮ್ಮ ಅತ್ತಿಗೆ ಏನು ತುಸ ಅಸಹ್ಯ ಮಾಡಿ ಕಳ್ಸೀನಿ. ಅಪ್ಪ ಅದನ್ನೆಲ್ಲ ಅವ್ರ ತಲೆಯಾಗ ಇಟ್ಕೊಂಡಿಲ್ಲ. ಅಯ್ಯೋ ಬೀಗ್ರ ನೀವು ಬಂದಿರಾ? ಬರ್ರಿ ಒಳಗ್ ಬರ್ರಿ. ಇಲ್ಲೇ ನಿಂತಿರಲ್ಲ ಅಲ್ವಾ? ಇಲ್ಲೇ ನಿಂದ್ರಸ್ ಮಾತಾಡಕತ್ತಿಯಲ್ಲ ನೀನು. ಒಳಗ್ ಕರಿಬಾರ್ದ? ಅಲ್ರಿ, ನಿಮಗೆಲ್ಲ ಅಷ್ಟು ಅಸಹ್ಯ ಮಾಡಿ ಕಳಿಸಿದ್ರು ನನ್ನ ಮೇಲೆ ಸಿಟ್ಟಿಲ್ಲ ನಿಮ್ಗೆ? ಸಿಟ್ಟಾಗಕ್ ನೀವೇನ್ ತಪ್ಪು ಮಾತಾಡಿರಿ? ಮಗಳ ಮೇಲಿನ ಪ್ರೀತಿಯಿಂದ ಏನೋ ಒಂದೆರಡು ಹೆಚ್ಚು ಕಮ್ಮಿ ಮಾತಾಡಿರ್ತೀರಿ. ನೀವು ಮಾತಾಡಿರಿ, ನಾವು ಮಾತಾಡಿರ್ತೀವಿ. ಅದನ್ನ ಯಾವಾಗೋ ಮರ್ತು ಬಿಟ್ಟಿವಿ. ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡಿಲ್ರಿ. ನೀವು ಇಲ್ಲಿ ಮಠ ಬಂದಿರಲ್ಲ ನಮ್ಮನ್ನು ಮಾತಾಡ್ಸಕ, ಅದ ಭಾಳ ಖುಷಿ ಆಗೈತೆ ನೋಡ್ರಿ ನನಗೆ. ಬರ್ರಿ ಬಾಪ ಬರ್ರಿ ಒಳಗ್ ಬರ್ರಿ ಬರ್ರಿ ಬರ್ರಿ. ಆರಾಮದಿಲ್ಲ? ಆರಾಮದ್ರಿ ಮಾಮ, ನೀವು? ಆರಾಮದಿ. ಬರ್ರಿ ಕುಂದ್ರ ಮಾಮ. ಕುಂದರಿ. ಕೂಡ್ರಿ, ನಾ ಚಾ ಮಾಡ್ಕೊಂಡ್ ಬರ್ತೀನಿ. ಏಯವ್ವ, ಚಾ ಕುಡಿಯೋ ಹೊತ್ತೇನಿದು? ಹೆಂಗಿದ್ರು ಚಂದ ಅಡಿಗೆ ಮಾಡಿರ್ತಿದಿ, ತಾಟ್ ಹಚ್ಚಿಬಿಡು. ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡ್ತೀವಿ. ಏನ್ರಿ ಈಕೆ ಅಡಿಗೆ ಮಾಡ್ತಾಳ್ರೆ? ಹೋರಿ. ಹ್ಞೂ ರೀ ಮಾಮ, ಅಡಿಗೆ ಮಸ್ತ್ ಮಾಡ್ತಾಳ್ರಿ ಈಕಿ. ಇದೇನು ಹೊಸ ಸುದ್ದಿ ಹೇಳಿದ್ರಲ್ಲ? ಮನೆ ಒಳಗೆ ಒಂದು ಕಡ್ಡಿ ಎತ್ತಿಡ್ತಿರ್ಲಿಲ್ಲಕಿ. ಬೇಗ್ರೆ ಮದುವೆ ಆದ್ಮೇಲೆ ಅಂತೂ ಭಾಳ ಸುಧಾರಿಸಿರಿ ಅಂದಂಗೆ. ಹೋಗುವ ಊಟಕ್ಕೆ ರೆಡಿ ಮಾಡ. ಹಾ. ಹೌದು, ಒಬ್ರ ಬಂದ್ರಲ್ರಿ ನೀವು ಬೀಗ್ರ? ನಿಮ್ಮ ಮನೆಯವ್ರನ್ನು ಕರ್ಕೊಂಬರ್ಬೇಕಾಗಿತ್ತು. ಇನ್ನೇನೈತ್ರಿ, ನಾ ಬಂದನಲ್ರಿ ಈಗ. ಏನು ಬರೋದು ಹೋಗೋದು ಮಾಡ್ತಾಳ್ರಿ ಆಕೆ. ಕೈ ತಳ್ಕೊರಿ, ತಾಟ ಚಾತೀನಿ. ಹಾ ಹಾ ಬರ್ರಿ ಮಾಮ. ಅಪ್ಪ ಹೆಂಗಿತ್ತು ನನ್ನ ಕೈ ರುಚಿ? ಹಾ, ನೀವು ಮಗು ಏನಾರ ತಿನ್ಬೇಕಾಗಿತ್ತದ್ನ. ಅದ್ಭುತ. ಮತ್ತ ಅವನು ಕರ್ಕೊಂಡ್ ಬರ್ಬೇಕಿಲ್ಲ? ಈಗ ನಾನಾ ಬಂದ ನೀನು ಹಾಕಿ ಬರಂಗಿಲ್ಲನ? ದಿವಸ ಬರ್ತಾಳೆ ನಾಕಿ. ಅವ್ವ ಅಷ್ಟಲ್ಲ, ನೀನು ಅವಾಗ ಬರ್ತಾ ಹೋಗುತ್ತಾ ಇರು. ಬರ್ತೀವಿ. ಹಾ, ಇಬ್ರು ಬರ್ರಿ. ನೀವು ಇಬ್ರು ಕೈ ರುಚಿ ಚಲೋ ಚಲೋ ಅಡಿಗೆ ಮಾಡಿ ಹಾಕ್ತೀನಿ ನಾನು. ಬರ್ತೀವಿ. ಹಾ, ಲೇಟ್ ಆಗೈತಿ. ನಿಮ್ಮ ಹಾದಿ ಕಾಯ್ತಿರ್ತಾವ. ನಾ ಹೋಗಿ ಬರ್ತೀನಿ. ಹಾ ಸರಿ ಬೀಗ್ರ, ನಾ ಹೋಗಿ ಬರ್ತೀನಿ. ಆಗಾಗ ಬರ್ತೀನಪ್ಪ. ಬರ್ತೀವಿ. ಹಾ, ಹೋಗಿ ಬರ್ತೀವಿ. ಮತ್ತೇನು ಮಗಳ ಆರಾಮದಿ? ಹಾ, ಆರಾಮಿದ್ದೀನಪ್ಪ. ನೀವು? ನಾನು ಆರಾಮದನವ. ನಾಷ್ಟ ಅಪ್ಪ? ನಾಷ್ಟ ಆತೇವು. ನಿಮ್ದ? ನಂದು ಆತ. ಮತ್ತವ ಏನು ಸುದ್ದಿ? ಹೇಳ್ಬೇಕು ನೋಡಪ್ಪ. ನಿನ್ನ ಗಂಡ ಏನು ಮಾಡಕತ್ತಾನ? ಅವ್ರ ಅತ್ತಿ ಜೊತೆ ಮಾತಾಡತ್ತಾರ ಒಳಗ. ಅವನ ಮೇಲೆ ಪ್ರೀತಿ ಹೆಚ್ಚಾಗಿ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗ್ಬಾರ್ದು ನೋಡು. ನಾ ಪ್ರೀತಿಲೇನೆ ನೋಡ್ಕೊಳತ್ತೀನಿಲ್ಲ. ನೀ ಏನೋ ಪ್ರೀತಿ ಇದೀವ ಅವನ ಮೇಲೆ, ಆದ್ರೆ ಅವನು ಪ್ರೀತಿನೇ ಯಾಕೋ ನಿನ್ನ ಮೇಲೆ ಕಡಿಮೆ ಇದ್ದಂಗೆ ಅನ್ನಿಸ್ತು ನನಗೆ. ಹಂಗೇನಿಲ್ಲಪ್ಪ.
ಅಪ್ಪ ಅವನ್ನ ಬಿಟ್ಟು ಬಂದಾಳ ಇನ್ನು ನನ್ನ ಬಿಟ್ಟು ಎಲ್ಲಿ ಹೋಗ್ಕಾಳ ಅನ್ನೋದೊಂದು ಯಮಕಿರ್ತೈತೆ ಒಳಗೆ. ನನ್ ಬಾಳ ಕಾಳಜಿ ಮಾಡ್ತಾರ ಅವ್ರು. ಮಾಡ್ತಾನವ ಈಗ ಮಾಡ್ತಾನ ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಒಟ್ಟು ನಿನ್ನ ಗಂಡ ನಿನ್ನ ಹಿಡ್ತದೊಳಗೆ ಇಟ್ಕೋ. ಅವ್ರ ಅವನ ಕಡೆ ಹೆಚ್ಚು ವಾಲ್ಬಾರ್ದವ, ನಿನ್ನ ಕಡೆನೇ ಇರ್ಬೇಕು ಅವ್ನು ಚಿತ್ತಿಲ್ಲ. ಹ್ಞೂಪ್ಪ. ನಾ ಮೇಲೆ ಬಂದು ಹೋಗಿರ್ತಾನೆ, ಫೋನು ಮಾಡ್ತಿರ್ತಾನು. ನಿನಗೆ ಏನಾರ ತ್ರಾಸ ಇತ್ತಂದ್ರೆ ನನಗೆ ಹೇಳ, ನಾ ಅದನ್ನು ಯಾಕೆ ತಲೆ ಕೆಡಿಸ್ಕೊತಿ? ಹಾಪ್ಪ. ಅವ್ವ ಏನ್ ಮಾಡತ್ತಾಳ? ದಾಳ ಒಳಗದಾಳ ನೋಡುವ. ನೀ ಆರಾಮಿರು, ನಿನಗೆ ಏನಾರ ಕಡಿಮೆ ಬಿದ್ದರೆ ನನಗೆ ಫೋನ್ ಮಾಡು. ಹಾಪ್ಪ ಸರಿ. ಆಯ್ತಿಡ್ಲೇ? ಸರಿ ಸರಿ. ಸಂಜು ನೀವೇನ್ ಮಾಡತ್ತೀರಿ? ಕೆಲ್ಸಕ್ಕೆ ಗೊತ್ತಾಗಿಲ್ಲ ನಿಮಗ? ಹಾಗೈತಿ ಹೊಂಟೇನಲ್ಲ, ಮತ್ತೆ ಹೋಗ್ಬೇಕಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಉಳಿದೈತಲ್ಲ. ಏನು? ಇದು ಇದು ಅಶೋಕ ಬಾಯ್ಲೆ ಬನ್ನಿ. ಬಾಯ್. ಏನಾತ? ಎದಕ್ಕೆ? ಏನು ಚಪ್ಪಲ್? ಆ ಒಲೆ ಹತ್ರ ಚಪ್ಪಲ್ ಬಿಡ್ಬೇಡ ಅಂತ ಎಷ್ಟು ಸಾರಿ ಹೇಳ್ಬೇಕು ನಿಂಗ? ಮರ್ತು ಬಿಟ್ನಾಳ. ಏನು ಉಡಾಳ್ತಾನ ಇನ್ನೂ ಕಮ್ಮಿ ಆಗಬಲ್ತ ನಿಂದು. ಹೊಡಿಬೇಡ್ದೆ, ದೊಡ್ಡವಾಗಿ ನಾನು. ನೀ ದೊಡ್ಡವಾದ್ರ ಕೆಲ್ಸಕ್ಕೆ ಹೋದ್ರ ದೊಡ್ಡವಾದಂಗೇನ? ಹೋಗಿ ಬರಲ್ಲ ಕೆಲ್ಸಕ್ಕೆ. ಹಾ ಹೋ ಬಾಯಪ್ಪ ಹೋ ಬಾ. ಇನ್ನೊಂದ್ಸರಿ ಬಿಟ್ಟೆ ಅಂದ್ರ ನೋಡ. ಬಾಯ್. ಅವನ ಮೇಲೆ ಪ್ರೀತಿ ಹೆಚ್ಚಾಗಿ ನಿನ್ನ ಮೇಲೆ ನಿನ್ನ ಪ್ರೀತಿ ಕಡಿಮೆ ಆಗ್ಬಾರ್ದು. ಸಂಜು, ಏ ಸಂಜು, ಏನಾತ್ರಿ? ಅಲ್ಲ ಒಗ್ಗರಣೆಗೆ ಇಟ್ಟಿದಿ ಎಲ್ಲ ಹೊತ್ತಿ ಕರಕಲಾಗೈತಿ. ಏನ್ ನೋಡೋದು ಪಾಡೋದು ಇಲ್ಲ ಏನದನ್ನ? ಅಲ್ಲಿ ಒಂದ್ ಕಸ ನೋಡಿಬೇಕು, ಒಗ್ಗರಣೆ ಹಾಕ್ಬೇಕು. ಎರಡೆರಡು ಕಸ ಹೆಂಗ್ ಮಾಡ್ಲಿ ನಾನು ಒಬ್ಬಕ್ಕೆ? ಒಂದೊಂದ ಮಾಡು. ಇರೋರು 3 ಮಂದಿ ಓದಿವಿ ಅಷ್ಟ. ಎಷ್ಟು ಒದ್ದಾಡ್ತಿ ಕೆಲಸ ಮಾಡಕ? ಏನ್ ಕತಿ? ಅಯ್ಯ ಮತ್ ನನ್ ಬಿಟ್ಟು ಮಾಡೋರ ಯಾರದಾರ ಇಲ್ಲಿ? ಮಾಡಬೇಕಲ್ಲ ನಾ ಕೆಲಸ. ಅಂದ್ರೆ ನಾ ಏನೂ ಮಾಡಂಗಿಲ್ಲ ಏನ್ ಕೆಲಸ? ನಿನ್ ಕೈಯಾಗ ಬಟ್ಟೆ ಒಗಿತೀನಿ, ಕಸ ಬೆಳಿತೀನಿ, ಎಲ್ಲಾನು ಮಾಡ್ತೀನಲ್ಲ. ನೀವು ಕೆಲಸ ಮಾಡಿಲ್ಲ ಅಂತ ಹೇಳತ್ತಿಲ್ಲ, ನನಗೆ ಎಷ್ಟು ತ್ರಾಸ ಆಕೈತಿ ಅಂತ ಹೇಳತ್ತೀನಿ ನಾನು. ಯವ್ವ ನಿನ್ನ ತ್ರಾಸ ಆದ್ರೂ ಭಾಳ ಮಾತಾಡೋದ್ ಕಲ್ತಿ ಬಿಡು ನೀನು. ನಾ ಮಾತಾಡೋದ್ ಕಲ್ತೇನೆ ನೋಡ್ರಿ. ಬೆಳಗಿಂದ ಸಂಜೆ ತನ ಎಷ್ಟು ಕೆಲಸ ಮಾಡ್ಬೇಕು, ಆಮೇಲೆ ನಿಮ್ ಕಡೆ ಇಂಥವೆಲ್ಲ ಮಾತು ಅನಿಸ್ಕೋಬೇಕು ನಾನು. ಅಯ್ಯೇ ನಾ ಏನು ಅನಬಾರ್ದಂದನೆ ನಿನಗೆ? ಯವ್ವ ಬೇಡವ ಯವ್ವ, ನೀನು ಕೂಡ ನಾ ಮಾತಾಡಂಗಿಲ್ಲ, ನಿನ್ಗೇನು ಹೇಳಂಗೂ ಇಲ್ಲ. ನಿನ್ ಗಂಡ ಬರ್ಲಿ ಅವನಿಗೆ ಹೇಳ್ತೀನಿ. ಆಯ್ತಾಡ್ರಿ, ಸಂಜೆ ಮುಂದ್ ಬರ್ಲಿ, ನಾನೇ ಹೇಳ್ತೇನೆ. ಅಲ್ಲ ಅದು ಒಗ್ಗರಣೆ. ಒಗ್ಗರಣೆ ಹೊತ್ತಾಕತ್ತೆ ತಂದ್ರೂ ಖಬರಿಲ್ಲ ಇದು ಹೆಣ್ಮಗಳಿಗೆ. ಹಂಗ ಹೋದ್ಲು ನನ್ನ ಕರ್ಮ. ಎಷ್ಟೊತ್ತದು ಬರೋದು? ಹಾದಿ ಕಾದ್ ನಿದ್ದೆ ಬರತ್ತ ನನಗೆ. ಮನ್ಯಾನ ಕೆಲಸ ಮುಗಿಸಿ ಬರೋದು ಮತ್ತೆ ಲೇಟ್ ಆಗುದಿಲ್ಲ. ಮನ್ಯಾನ ಕೆಲಸ ಏನು ಅವಸರ ಐತಿ? ನಾಳೆ ಮಾಡ್ಬೋದಲ್ಲ. ಇವತ್ತಿಂದ ಇವತ್ತು ಮಾಡಿದ್ರೆ ಅನಿಸ್ಕೋಬೇಕಾಗಿತ್ತು ಅವ್ರ ಕಡೆ. ನಾಳೆ ಅಂದ್ರೆ ಮುಗ್ದ ಹೋಗಿತ್ತು. ಯಾಕೆ ಪರ್ಕಾಗಿಲ್ಲ ಇವತ್ತು? ಏನಾತ್ ನಿನಗೆ? ಯಾಕ ಅತ್ತೇನು ಹೇಳಿಲ್ಲನ? ಇಲ್ಲ, ಏನಾಯ್ತು? ಇವತ್ತು ನನ್ನ ಜೊತೆ ಜಗಳ ತೆಗೆದಿದ್ರು ಅವ್ರು. ಯಾಕೆ ಹಂಗ ಒದರ್ಕೋತಿರ್ತಾಳ? ಅದೆಲ್ಲ ತಲೆ ಕೆಡ್ಸ್ಕೊಬೇಡ ನೀನು. ಮಾಡಿ ಮಟ್ಟಿ ದಿನ ಅನಿಸ್ಕೊಳ್ಳೋದನ ಅವ್ರ ಹತ್ರ. ದೊಡ್ಡಕ್ಕೆದಾಳು, ಏನೋ ಒಂದೆರಡು ಮಾತಾಡ್ತಾಳು, ಸುಮ್ ಹ್ಞೂ ಅನ್ಕೋತ ಹೋಗೋದು ನೀನು. ಹಂಗೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಸುಮ್ಮನೆ ಮಲ್ಕೋರ್ ಹಂಗಾರಿ. ಲೇವಳು ಅಕ್ಕಿ ಬೇದ್ರ ನನ್ನ ಮೇಲೆ ಯಾಕೆ ಸಿಟ್ಟ? ನನಗೂ ಸಿಟ್ಟು ಬಂದೈತಿ ಅದಕ್ಕೆ. ಸಿಟ್ಟು ಕರಗಿಸ್ತೀನಿ. ಇದು ಆಕಿ ನಾ ಹೇಳ್ತಾನ ತಿಳಿಸಿ, ಹಿಂಗೆ ಅನ್ವಾಕ್ ಹೋಗ್ಬಿಡಿ ಇನ್ನೊಂದ್ಸಲ ಅಂತ ಹೇಳ್ತೀನಿ. ಈಗ ಸುಮ್ಮನೆ ಮಲ್ಕೋರಿ ಅಂದೆ. ಬಾಯಿಗೆ ಬಂದ್ರೆ ತಿರುಗುದಿಲ್ಲ ನೋಡಿ. ಅದು ಏನದ? ಯವ್ವ ಬಾಯಪ್ಪ. ಯವ್ವ ತಗೋ, ಈ ತಿಂಗಳು ಫಸ್ಟ್ ಪಗಾರ. ಪಗಾರ ಆತಾಗ್ಲಿ. ಹಾ, ಒಂದ್ ಕೆಲಸ ಮಾಡು, ಇದನ್ನ ನಿನ್ನ ಹತ್ರ ಇಟ್ಕೊ. ಇಕ್ಕ ಹೊಸದಾಗಿ ಮದುವೆಗೆ ಹೆಂಡತಿ ಏನ್ರ ಕೇಳಿದ್ಲು ಮಾಡಿದ್ಲು ಅಂತಾರ ಕೊಡ್ಸಕ್ ಬೇಡ. ಅಕ್ಕೇನು ಕೇಳಂಗಿಲ್ಲ, ತಗೋ. ನಮ್ದು ಖರ್ಚು ಏನು ಇರಂಗಿಲ್ಲ. ನಿನ್ಗೆ ಎಷ್ಟು ಅರ್ಧನಾರ ಇಟ್ಕೋ. ಬ್ಯಾಡ ತಗೋರವ್ವ, ನಾ ರೊಕ್ಕ ಇಟ್ಕೊಂಡು ಏನು ಮಾಡಲಿ? ಅಲ್ವಾ, ಮನ್ಯಾಗಿನ ಸಾಮಾನು ಎತ್ತಬೇಕತ್ತ ಬಿದ್ದಾವು. ಕಾಲಾಗ ಚೆಲ್ಲಿದ ಮುಸ್ರಿ ಯಾಕೆ ಮೈಗಳತನ ಮಾಡಕತ್ತಿ ನೀನು? ಅಲ್ಲ, ನಾ ಎಲ್ಲಿ ಮೈಗಳ್ತನ ಮಾಡೇನ್ರಿ? ಅದೊಂದ್ 2 ಅಗಳು ಬಿದ್ದೈತಿ, ಅದನ್ನ ಸುಮ್ನೆ ಕುಂತೀರಿ. ಎತ್ತ ಕಡೆ ಆಗಿದ್ರೆ ಮುಗಿದ್ ಹೋಗಿತ್ತು. ಒಂದು ಹೇಳಿದ ಮಾತಾ ಕೇಳವಲ್ಲಿ ನೀನಂದು ಬಾಯಿಗೆ ಬಂದಂಗ್ ಮಾತಾಡಕತ್ತಿ. ಯಾಕೆ ಕೇಳಿಲ್ಲ? ಯಾಕೆ ಬೆಳಗಿಂದ ಕೆಲಸ ಮಾಡಿ ಕಾಣಂಗಿಲ್ಲ ನಿಮ್ಗ? ನೀವ್ ಹೇಳಿದ್ ಮಾಡ್ತೀನಿ ಇಲ್ಲಿ ಕೆಲಸನ. ಯಾರ ಮನೆಗೆ ಯಾರು ಮಾಡಂಗಿಲ್ಲ ಏನ್ ಕೆಲಸ? ಮಾಡಿತನ ಮಾಡಿ ಹಿಂಗೆಲ್ಲ ಅನಿಸ್ಕೊಳಕ್ ಆಗುದಿಲ್ರಿ ನನ್ಗ. ಈಗ ಬಂದ್ಯಾ? ಮನುಷ್ಯರದಿರೋ ದನಾದಿರೋ ನಿಮ್ಗೆ ಎಷ್ಟು ಸಲ ಹೇಳಿನ? ನಿಮ್ದು ಏನೋ ಜಗಳಿದ್ರು ಮನಿ ಒಳಗೆ, ಮನಿ ಹೊರ ತರಬೇಡ ತಿಳಿನಿಲ್ವ? ನಾ ಏನು ಮಾಡ್ಲು ಯಪ್ಪ? ಏನ್ರ ತಿಳಿಸಿ ಹೇಳಕ್ ಹೋದ್ರ ಬಾಯಿಗೆ ಬಂದಂಗ್ ಮಾತಾಡ್ತಾಳ, ಸಿಡಿ ಮಾಡ್ತಾಳ, ಮೈ ಮೇಲೆ ಬರ್ತಾಳ. ನಾ ಏನ್ ಮಾಡ್ಲಿ ಹೇಳು? ಅಲ್ರಿ, ಬೆಳಗಿಂದ ಸಂಜೆ ತನ ಏನೇ ಕೆಲಸ ಮಾಡ್ಲಿ ಅದಕ್ಕೊಂದ್ ಮತ್ತೊಂದ್ ಹುಡುಕಿ ಹೇಳೇ ಬಿಟ್ಟಿರ್ತಾರ. ನಾ ಏನ್ ಮಾಡಿದ್ರು ಒಟ್ಟ ಸಮಾಧಾನ ಇಲ್ಲ ಅವ್ರಿಗೆ. ಅಲ್ಲಪ್ಪ, ಮನೆಗೇನ್ರ ತಪ್ಪು ತಡೆ ಆದ್ರೆ ಹಿರಿಯಳಾಗಿ ನಾ ಹೇಳಬಾರ್ದ? ಅದು ನನ್ ತಪ್ಪ? ನನ್ ಬಗ್ಗೆ ಅಷ್ಟೇ ಹೇಳ, ನಿಂದೇನ್ ಹೇಳಕ್ ಹೋಗ್ಬೇಡ ನೀನ್. ನೋಡಪ್ಪ, ನಿನ್ ಎದುರಿಗೆ ಹ್ಯಾಂಗ ಆಕಿ ಈಕಿ ಅಂತ ಮಾತಾಡ್ತಾಳ. ಮತ್ ನೀ ಇರ್ಲಾರ್ದಾಗ ಎಷ್ಟು ಮಾತಾಡ್ತಿರ್ಬೇಕು ಈಕಿ? ವಿಚಾರ ಮಾಡಿ ನೀನ.
ಯಾಕ ನೀ ಅಂದಿದ್ ನಾ ಅನಿಸ್ಕೋತೀನಿ, ನಾ ಅಂದಿದ್ ನೀ ಅನಿಸ್ಕೊಳಕ್ ಆಗುದಿಲ್ಲನ? ಮೈ ಮೇಲೆ ಹೋಗ್ಯಾನ ನಿನ್ನವನ್ ಎಟ್ ಸೊಕ್ಕಿ ಬಂದಿ ಅಕ್ಕಿ ಮೈ ಮೇಲೆ ಹೋಗಿ ನನ್ನ ಮೇಲೆ ಕೈ ಮಾಡಿದ್ರಿ. ನಮ್ಮಪ್ಪ ಅವ್ನ ಮನೆ ಬಿಟ್ಟು ಬಂದಲ್ಲ, ನನಗ್ ಆಗ್ಬೇಕಾಗಿದ್ದ ಇದು. ನಿಮ್ಮ ಅವ್ವ ಅಪ್ಪನ ಮನಿ ಬಿಟ್ಟು ಬಂದಿದ ನನ್ನ ಜೊತೆ ಚಂದಂಗಿ ಬಾಳೆ ಮಾಡಾಕ, ಈ ಮನಿಗ್ ಬೆಂಕಿ ಹಚ್ಚಾಕಲ್ಲ. ಮನಿಗ್ ಬೆಂಕಿ ಹಚ್ಚುದ್ ನಾನ? ನೀನ ಮನಿಗ್ ಬೆಂಕಿ ಹಚ್ಚ ಕೆಲಸ ನಾ ಮಾಡತ್ತೇನಂದ್ರ ಈ ಮನ್ಯಾಗ ಇರುದಿಲ್ಲ ನಾನು. ಹೊಯ್ಕೋತ್ ಹೋಗ ಅಂಜಿಕೆ ಹೇಳ್ತೇನ. ಯಾಕಾರ ಹೊಡೆದಿ ಹೋಪಾಕಿಗೆ? ಏ ಹೊಡೆಯಲ್ಲ ಮತ್ತೇನು ಕೊಬ್ಬರಿ ಬೆಲ್ಲ ಕೊಡ್ತಾರ ನಕ್ಕಿಗೆ? ನಾ ಹೆಂಗೋ ತಿಳಿಸಿ ಹೇಳಿ ಏನೋ ಒಂದಿಷ್ಟು ಬೈದ್ ಸಮಾಧಾನ ಮಾಡ್ತಿದ್ದೆ. ನೀ ಹೊಡಿಬಾರ್ದಾಗಿತ್ತು, ತಪ್ಪು ಮಾಡಿದೆ. ಬಾಳ ದಿನ ಆತ್ ನೋಡಾತ, ನಾನು ಬಾಳ ಆಗೈತಿಕ್ಕಿಂದ. ಈಗ ನೋಡು ಹೋಗ್ತೀನಿ ಅಂತ ಹೊಂಟಾಳ. ಎಲ್ಲಿ ಹೋಗ್ತಾಳ? ಅವ್ರ ಅಪ್ಪನ ಮನೆ ಹೋಗ್ತಾಳನ? ಇಲ್ಲೇ ಬೀಳ್ಬೇಕಾಕಿ. ಹಂಗ್ ಮಾಡ್ಬಾರ್ದು. ಹೋಗು ರಮ್ಸ್ ಹೋಗಕ್ಕೇನ್. ಯಾರ ನೀನು ಸುಮ್ಮ ಇನ್ ಮತ್ ಹೇಳ್ತೇನೆ, ಮತ್ತೆ ಇನ್ನೊಂದ್ ನಾ ಕಣಿತನಕೇನ? ಅಯ್ಯೋ ದೇವ್ರೇ, ಮನ್ಯಾಗ ಹೊರಗೆ ಕೆಲಸ ಮಾಡಿ ಬರೋದು ಬಂದ್ ರೂಪಾಯಿ ನಿಮ್ದು ಹೊಯ್ಕೊಬಡ್ಕೋ ಇಲ್ಲಿ. ಅಯ್ಯ ಬ್ಯಾಗ್ ತಗೊಂಡು ಹೊಂಟೆ ಬಿಟ್ಲ ಒಬ್ಬ ಆಕಿ. ಯವ್ವ 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 ನನ್ನ ಮಾತು ಕೇಳು. ಏನೋ ಸಿಟ್ಟಿನ ಹೇಳದಾಗ ಆಗೈತಿ. ನನ್ನ ಮಾತು ಕೇಳು. ಅಲ್ಲ ಶಾಣಕ್ಕೆ ಅಲ್ಲವ ನೀನ, ನನ್ನ ಮಾತಾರ ಕೇಳ. ಹೋಗ್ಯೇ ಬಿಟ್ಲು ಆಕಿ. ಹೋಗು ಹೋಗು ರಮೇಶ್ ಕರ್ಕೊಂಬ ಹೋಗು. ಎಲ್ಲಿ ಹೋಗ್ಕಾಳಕಿ? ಅರ್ಧ ಹಾದಿ ಹೊಳಿ ಬರ್ತಾಳು, ಹೋಲಿ. ಬರ್ಲಿಕ್ಕಂದ್ರೆ ಏನು ಮಾಡೋದೈತೋಪ? ಹೋಗಿ ರಮೇಶ್ ಕರ್ಕೊಂಬ. ಹೋಗಿ ರಮೇಶ್ ಅಂದ್ರ ಗಮಂಡ್ ಹೆಚ್ಚಾಕೈತಿಕ್ಕಿಂದ ಬರ್ತಾಳು, ಸುಮ್ ನಡಿ ಒಳಗ. ಅಲ್ಲ ನನ್ನ ಮಾತು ಆಕಿನೂ ಕೇಳಂಗಿಲ್ಲ, ನೀನೂ ಕೇಳಂಗಿಲ್ಲ. ಯಪ್ಪ ಏನ್ ಮಾಡ್ಲೋ ದೇವ್ರೇನ. ಅಶೋಕ, ರಾತ್ರಿ ಒಂದಾತು ಅಪ್ಪ, ಈಕೆ ಇನ್ನ ಬಂದಿಲ್ಲ. ಎಲ್ಲಿ ಹೋದ್ಲು, ಏನ್ ಮಾಡಿದ್ಲೋ, ಕತ್ಲದಾಗ ಒಂದು ತಿಳಿವಲ್ದು. ಅಂಜಿಕೆ ಬರಕತ್ತಿತ್ತು ತಮ್ಮ. ಹೋಗ್ಲಾಳಕಿ ಎಲ್ಲರ ಸಿಟ್ಟಿನ ಹೇಳದಾಗ ಏನ್ರ ಮಾಡ್ಕೊಂಡು ಯಾಕಡಾರ ಹೋತಂತಂದ್ರ ಏನಂತ ಮಾಡ್ತಿದ್ದಿ? ಮೊದಲು ಹೋಗಕ್ಕೇನ್ ಕರ್ಕೊಂಬರ್ ಬಾ. ಆಕಿ ನಿನ್ನ ಮೈ ಮೇಲೆ ಬಂದಾಳಂದ್ರೆ ಎಷ್ಟು ಸೊಕ್ಕಿರ್ಬೇಕಾಕಿಗೆ? ನಾ ಕರ್ಯಾಕ ಹೋಗಂಗಿಲ್ಲಕಿನ. ಈಗ ಏನಪ್ಪ ನೀ ಹೋಗ್ಯೋ ನಾನಾ ಹುಡ್ಕೊಂಡು ಹೋಗ್ಲೋ? ಕೆಟ್ಟ ನಿಗ್ರಹ ನಾ ಹೋಗ್ಕರಾಳ. ಬಾ ಹೋಗ್ ಬಾ. ಯಾಕರೆ ಲವ್ ಮಾಡಿದ್ವಿ, ಯಾಕರೆ ಮದುವೆ ಒನ್ನಾಗ ಮಾಡಿಟ್ರು? ಯಪ್ಪ ಅಲ್ಲಿ ಇಲ್ಲಿ ಹುಡುಕ್ಯಾಡು ಒಂದಿಷ್ಟು. ಹೊಕ್ಕನ ಬೇ ಹೊಕ್ಕನ. ಹೋಗು ಹೋಗ ಯಪ್ಪ ಹೋಗು. ದೇವ್ರೆ, ಸಂಜೆ ಸಂಜೆ ಸಾರಿ ಸಾರಿ ಸಂಜೆ, ನಾ ಬೇಕಾದ್ಲಿ ಅಂದಿಲ್ಲ, ತಪ್ಪತ್ತು. ಇನ್ನೊಂದ್ಸಲ ಹಂಗಿಲ್ಲ. ಬೇಡ, ನಂಗೆ ಹಠ ಮಾಡ್ಬೇಡ, ಮನೆ ಹೋಗಿ. ನಾ ಬರುದಿಲ್ಲ. ಇನ್ನೊಂದು ಸಿಟ್ಟಿನಾಗ ಅಂದಿಲ್ಲ ಬಾರ, ಇನ್ನೊಂದ್ಸಲ ಹಂಗಿಲ್ಲ. ಈಗ ನೆನಪಾದೇನ ನಿನಗೆ? ಎಷ್ಟೊತ್ತಾತ್ ನಾ ಮನೆ ಬಿಟ್ಟು ಬಂದೆ. ಒಂದಿನಿಲ್ಲ ಕರ್ಯಾಕ. ನಾ ಮನೆ ಬಿಟ್ಟು ಬರುವ ಒಂದು ಸರಿಯಾರ ನನಗೆ ತಡದಿ ಮನೆ ಬಿಟ್ಟು ಹೋಗ್ಬೇಡ ಅಂತಂದ. ಸಾರಿ ಬಿಡು ಬಾಬಾ, ಏನತ್ತ ಸಿಟ್ಟಿನಾಗ ಅಂದಿನ ಹೇಳತ್ತೀನಿಲ್ಲ. ನಮ್ಮಪ್ಪ ಅವನ್ ಬಿಟ್ಟು ನಿನ್ನ ನಂಬಿ ನಿನ್ನ ಮನೆಗೆ ಬಂದಿದ್ದ ನಾನು. ನೀ ಎಂತ ಮಾತಂದಿ? ನಿಮ್ಮ ಮನೆಗೆ ಬೆಂಕಿ ಹಚ್ಚಕ್ ಬಂದೀನಿ, ಅದು ನಿನ್ನ ಬಾಯಲ್ಲೇ. ಸಿಟ್ಟಿನಾಗ ಅಂದಿನ ನಾನು ನಿಂಗೆ ಹಂಗೆ ಅಂತೀನಿ. ನಾನು ನಿಂಗೆ ಅವ್ರು ಬಿಟ್ಟು ಕೊಡ್ತಾನೆ. ಇಲ್ಲ ಸರಿ ಸರಿ ನನಗೂ ಸಿಟ್ಟು ಬಂದೈತೆ, ನಾನು ಬರುದಿಲ್ಲ. ಏನಿದ್ರು ಮನ್ಯಾಗ ಮಾತಾಡ್ಬೋದು. ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ. ಸಂಜು ನೋಡಿಲ್ಲ, ನೋಡಿ ನಾನು ನಿನ್ನ ಮೇಲೆ ಪ್ರೀತಿಲ್ಲ. ನಾನು ಹಿಂಗೆ ಹಂಗೆ ಅಂತ ನಾನು ಪ್ರೀತಿದ್ದಾರೆ ಯಾರ ಅಂತ ಮಾತಾಡ್ತಾರ. ವರ್ಕ್ ಪ್ರೆಷರ್, ಅಲ್ಲಿ ದುಡದ ಮನೆಗೆ ಬರೋಟಿಗೆ ನಿಂದು ಹಾಕಿದ್ದು ದಿನ ಕೇಳಿ ಸಾಕಾಗಿತ್ತು ನನಗೆ. ಏನೋ ಸಿಟ್ಟಿನಾಗ ಒಂದೆರಡು ಮಾತು ಬಂದು ಸಾರಿ ಕೇಳತ್ತೀನಿ, ನಿನ್ನ ಕಾಲಿಗೆ ಬೀಳ. ನಾನು ನಿನ್ಗೇನು ಕಾಲಿಗೆ ಬೀಳಂದಿಲ್ಲ. ಈಗ ಬೇಡ ಮಾತಾಡು, ಬಾಯ್ ಹೇಳ್ತೀನಿ. ಬರಂಗಿಲ್ಲ, ನಾ ಇಲ್ಲಿ ಬರಬಾರ್ದಾಗಿತ್ತು, ಎಲ್ಲರೂ ಸಾಯ್ಬೇಕಾಗಿತ್ತು. ಸಂಜು ಸಾಯಿ ಮಾತಾಡ್ಬೇಡ, ಸೀದಾ ಬಾ. ಸಾರಿ ಸಾರಿ ಕೇಳಿದ್ರೆ ನೀ ಎಂದಿದ್ ಮಾತು ನೋವು ಆಗಂಗಿಲ್ಲ ನಂಗೆ. ಬಂದ್ರೆ ಅಪ್ಪ ಕರ್ಕೊಂಬಂದ್ಯಾ? ಬಾಯವ್ವ ಬಾರ ಬಾರ ನನ್ನ ಬಂಗಾರ. ಸಣ್ಣ ಸಣ್ಣ ಮಾತಿಗೆಲ್ಲ ಹಿಂಗೆ ಮುನಿಸ್ಕೊಂಡು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗಾರೇನವ? ನೋಡು, ಸಂಸಾರ ಅಂದ್ಮೇಲೆ ಒಂದು ಬರ್ತೈತಿ, ಒಂದು ಹೋಗತಿ. ಸಮಾಧಾನ ಮಾಡ್ಕೊಂಡು ಹೋಗಬೇಕು. ಬಾಯವ್ವ ಬಾ. ಅಲ್ಲ ಇಷ್ಟೊತ್ತಾಗಿ ಸ್ನಾನ ಮಾಡಿ ಅಷ್ಟು ಅರ್ಜೆಂಟ್ ಇತ್ತಂದ್ರೆ ಹೋಗಿ ಮಾಡ್ಕೊಂಡು ಕುಡೀರಿ. ಮತ್ತೆ ಬರಬೇಡ. ದಿನ ಪೂಜೆ ಮಾಡ್ತೇನ್ರಿ, ಒಂದ್ ದಿನ ಔಷಧ ಮರಿತೀನಿ, ಕೆಲಸ ಒಲೆ ಹಚ್ಚಾರ ಮಾಡ್ತಿದ್ನ. ಸಂಜು, ಸಂಜು ಏನಾತ? ಯಾಕಳತಿ?
ಬೆಳಗ್ಗಿಂದ ಸಂಜೆ ತನಕ ಕೆಲಸ ಮಾಡಿದ್ರು ಮತ್ತು ಒಂದೊಂದು ಮಾತು ಅಂತಾರ ನಂಗೆ ಅವ್ರು. ಎಷ್ಟಂತ ಅನಿಸ್ಕೋಬೇಕು ಹೇಳ್ರಿ ನಾನು? ನನಗೆ ಎಷ್ಟು ಸಲ ಹೇಳಿ ನಿನಗೆ ಆಕಿ ದೊಡ್ಡಕ್ಕೆದಾಳ ಏನೋ ಒಂದೆರಡು ಮಾತು ಅಂತಾಳ, ನೀ ಹ್ಞೂ ಅನ್ಕೊಂತ ಹೋಗಂತ ಹೇಳಿಲ್ಲ ನಾನು. ನೀವ್ ಹೇಳಿದ್ ಒಂದ ಮಾತಿಗೆ ಅವ್ರು ಏನ ಅಂದ್ರು ಅನಿಸ್ಕೊಂಡು ಅವ್ರು ಏನ್ ಮಾಡ್ತಾರ ಮಾಡಿಸ್ಕೊಂಡು ಸುಮ್ಮನೆ ಇರ್ತೇನೆ ನಾನು. ನಮ್ಮ ಅವನ್ಕಿಂತ ಹೆಚ್ಚು ನೋಡ್ಕೊಳತ್ತೇನೆ ಅವ್ರನ್ನ. ಅವ್ರು ನನ್ನ ಮಗಳ ಗತೆ ಒಂದ್ಸರಿಯಾರ ನೋಡ್ಯಾರನ? ನಾನು ನೋಡತ್ತ ಭಾಳ ಆಗೈತಿಕ್ಕಿಂದ. ಯವ್ವ ನಿನಗೆ ಎಷ್ಟು ಸಲ ಹೇಳುದು? ಬರ್ತಾ ಬರ್ತಾ ಸಣ್ಣಕ್ಕೆ ಆಗತ್ತೇನೆ. ಏನಾಯ್ತು ಯಪ್ಪ? ಇನ್ನ ಏನಾಗ್ಬೇಕು ಅಳಾತ ನೋಡಲಿಕ್ಕೆ? ನನ್ನ ಬಾಯಾನ ಮಾತು ಇನ್ನ ಹೊರಗ ಬಂದಿರಂಗಿಲ್ಲ, ಆಗ್ಲೇ ಕಣ್ಣೀರ್ ಶುರುವಾಗಿರ್ತಾವ ನಿನ್ ಹೇಳ್ತಿಗೆ. ನಿನ್ನ ಬಾಯಾಗ ಮಾತಾ ಅಂತಾವ್ ಬರ್ತಾವ ಕಣ್ಣೀರು ಬರುವಂಗ. ಅಂತದೇನ್ ಮಾತಾಡ್ತೀನಿ ನಾನು? ಮನೆ ಬಾಳೆ ಬಗ್ಗೆ, ಅಡಿಗೆ ಬಗ್ಗೆ, ಕಸ ಮುಸ್ರಿ ಬಗ್ಗೆ ಇದನ್ನ ತಿಳಿಸಿ ಹೇಳ್ತೀನಲ್ಲ, ನಾ ಏನ್ ಬೇರೆ ಹೇಳ್ತೀನಿ? ಮನ್ಯಾಗ ಏನು 100 ಮಂದಿ ಇದೀವಿ, ಇರೋರು 3 ಮಂದಿ ಇದೀವು, ಯಾಕೆ ಜೀವ ಇರ್ತೀನಿ? ಯಪ್ಪ ನಾ ಜೀವ ಇರ್ತೀನೇನೋ ಆಕಿದು. ದಿನ ಅಳಕತ್ತಾಳಕ್ಕೆ, ನಾ ಬಂದಾಗ ಮಳತಿರ್ತಾಳ, ಒಟ್ಟು ಏನ್ರಿ ಅಂದೇ ಇರ್ತೀನಿ ನೀನು. ಮಂದಿನ ಮತ್ತಾರ ಅಂತಾರ. ಆಕಿ ಎದಕ್ಕೆ ಬಂದಾಳ ಇಲ್ಲಿ ಅವ್ರ ಅವ್ವ ಅಪ್ಪನ ಬಿಟ್ಟ? ಆಕಿ ಯಾರದಾರ ದಿಕ್ಕ? ನಾವು ಹೌದಿಲ್ಲ? ಮತ್ತೆ ಹಿಂಗೆ ದಿನ ಆಕಿಗೆ ನೀ ತ್ರಾಸ ಕೊಟ್ರೆ ಎಲ್ಲಿ ಹೋಗ್ಬೇಕಾಕಿ? ಏನು ಮಾಡ್ಬೇಕಾಕಿ? ತ್ರಾಸ ಕೊಟ್ಟಿನಿ ಏನ 8 ಸಲ ಹೇಳ್ಸ್ಕೊಂತಿ. ಒಂದು ಸಲ ಆಕಿ ನಿನ್ನ ಸಲಾಗೆ ಮನಿ ಬಿಟ್ಟು ಹೋಗಿದ್ಲ, ನೆನಪೈತಿಯೋ ಇಲ್ಲೋ? ನಿನ್ನ ಕಣ್ಣಾಗ ನಾವಿಬ್ರು ಚಂದ ಇರೋದು ನೋಡಕ್ ಆಗತ್ತೈತಿಯೋ ಇಲ್ಲೋ ಹೇಳ್ಬಿಟ್ಟು ನನಗೆ. ಅಲ್ಲೋ ಯಪ್ಪ, ಹಂಗಿತ್ತಂತಂದ್ರೆ ಅಷ್ಟು ಕಷ್ಟಪಟ್ಟು ನಿಮ್ ಮದ್ವೆ ನಾ ಯಾಕೆ ಮಾಡ್ತಿದ್ದೆ? ಅಷ್ಟು ಕಷ್ಟಪಟ್ಟು ಮದುವೆ ಮಾಡೋದಕ್ಕಿ ಮತ್ತೆ ಸುಖವಾಗಿ ಇರಾಕ್ ಬಿಡ್ಲ ನಮಗ? ಅಂದ್ರ ನನ್ನಿಂದ ನಿಮ್ ಸುಖ ಹಾಳಾಗತ್ತೆ. ಮತ್ತೆ ಏನಾಗತ್ತತಿ ಇಲ್ಲಿ? ದಿನ 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 ಒಂದಿನ ಚಂದಂಗೆ ಇರಾಕ್ ಬಿಟ್ಟಿ ನಮಗ. ನಿನಗೆ ಈಗೂ ಹೇಳತ್ತನ ಕೇಳ, ನಮ್ಮಿಬ್ರು ದೂರ ಮಾಡೋದು ನಿನ್ ತಲೆಗಿತ್ತಂದ್ರೆ ಹೇಳ್ಬಿಡು, ಆಕಿನ ಹೊರಗೆ ಹಾಕ್ಬಿಡ್ತಾನೆ ಈಗ ಹೋಲೆ ಕೆಲವು ಕಾಳ. ಅವಾಗ ನೀ ಚಂದಂಗೆ ಆರಾಮಾಗಿ ಖುಷಿಯಾಗಿರ. ಹಂಗ ಮಾಡ್ಲೆ? ಬೇಡೋ ಯಪ್ಪ ಬೇಡ. ನನ್ನ ಸಲುವಾಗಿ ಅಕ್ಕಿ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀವಿಬ್ರು ಖುಷಿಯಿಂದ ಇರ್ತೀರಂದ್ರ ನಾನು ಹೋಗ್ತೀನಿ. ಏನ್ರಿ ಮಾಡ್ಕೋಗ್ರಿ. ನೀ ಹೇಳ್ದಂಗ ಮಾಡಿನಪ್ಪ. ನಿನ್ನ ರಾತ್ರಿನ ಅತ್ತಿನ ಮನೆ ಬಿಟ್ಟು ಓಡಿಸಿದ್ನಿ. ಇನ್ಮೇಲೆ ನನ್ನ ಗಂಡನ ನೋಡು ಯಾರೂ ಬರಂಗಿಲ್ಲ, ನಾವಿಬ್ರು ಖುಷಿಯಾಗಿರ್ತೇವಿ. ಸಂಜು ಹಾ ರೀ, ಬಾಯಿಲೆ ಅಪ್ಪ ಮಾಡ್ತೀನಿ ರೀ. ಅವ ಇಲ್ಲ, ಅವ್ರಿನ್ನ ಬಂದಿಲ್ರಿ. ಎಲ್ಲಿಗಳ? ನಂಗೂ ಗೊತ್ತಿಲ್ಲ, ರಾತ್ರಿ ಮನೆ ಬಿಟ್ಟು ಹೋಗಿದ್ದಷ್ಟ ನೋಡಿದ್ ನಾನು. ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋಗಾಳ, ಇನ್ನ ಮಟ ನೀನು ನನಗೆ ಹೇಳಿಲ್ಲಲ್ಲ? ಅಂದ್ರೆ ಸಿಟ್ನಾಗಿದ್ರಲ್ಲ ನಿನ್ನೆ, ಒಂದು 10 ನಿಮಿಷ ಹೊರಗೆ ಹೋಗಿ ಬಂದ್ರೆ ಸಮಾಧಾನಕರ ಅಂತಂದು ನಾನು ಸುಮ್ಮನಾದೆ. ಸಂಜು, ನಿನ್ನಂತಕಿನ ನಾ ಪ್ರೀತಿ ಮಾಡಿದ್ನ್ಯಾ, ನಿನ್ನಂತಕಿನ ಮದುವೆ ಮಾಡ್ಕೊಂಬಂದ್ಯಾ. ಅಲ್ರಿ, ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ನಿನ್ನ ಸಂಸಾರ ನೀನು ಹಾಳು ಮಾಡ್ಕೊಂಡು ನಮ್ಮಿಬ್ರು ಕೊಡ್ಸಾಕ ನಮ್ಮ ಅವ್ವ ಎಷ್ಟು ಕಷ್ಟಪಟ್ಟಾಳ ಗೊತ್ತೈತಿಲ್ಲ? ನಿಮ್ಮ ಅಪ್ಪನ ಮುಂದೆ ಎಷ್ಟು ಅಸಹ್ಯಗಳು ಗೊತ್ತೈತಿಲ್ಲ? ಅಂತಕಿನ ಮನೆ ಬಿಟ್ಟು ಹೊರಗೆ ಹಾಕಿದೆ. ಹಂಗಲ್ಲ, ಏನೂ ಮಾತಾಡಕ್ಕೆ ಹೋಗಬೇಡ. ಇವತ್ತಿಂದ ನನಗೆ ನಿನಗೆ ಏನೂ ಸಂಬಂಧ ಇಲ್ಲ. ನೀ ನನ್ನ ಹೆಂಡ್ತಲ್ಲ, ನಾನು ನಿನ್ನ ಗಂಡಲ್ಲ. ರೀ ಹೆಚ್ಚು ಮಾತಾಡಂಗಿಲ್ಲ. ನಮ್ಮ ಅವ್ವನ ಮನೆಗೆ ಕರ್ಕೊಂಬರೋದ್ರೊಳಗೆ ನನ್ನ ಕಣ್ಣು ಮುಂದೆ ಎಲ್ರಿ ಇದ್ದಿ ನಿನ್ನ ಜುಪ್ರಿ ಹಿಡ್ಕೊಂಡು ಎಳ್ಕೊಂಡೋಗಿ ನಡು ರೋಡ್ ಮೇಲೆ ಅಸಹ್ಯ ಮಾಡಿ ಹೊರಗೆ ಹಾಕ್ತಾನೆ. ಈ ಮನ್ಯಾಗ ಇರಬಾರ್ದು, ನೀ ಈ ಮನ್ಯಾಗ ಇರಬಾರ್ದು. ಹೇಳುವ ಮಗಳೇ, ಮತ್ತೇನು ಆರಾಮದಿಲ್ಲ? ನಿಮ್ಮ ಅಪ್ಪನ ಮರ್ತಂಕ ಅನಿಸ್ತೈತಿ. ಯಾಕಳತ್ತೀವ? ಅಳಕತ್ತಳ. ಯಾಕೆ ಏನಾತ? ಅಪ್ಪ ಅದು ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ನಿನ್ನ ಗಂಡನ ನೀನು ಹಿಡ್ತದಾಗ ಇಟ್ಕೋ ಅಂತ. ನೋಡಿ ಏನಾತೀಗ? ನಡು ನೀರಾಗ ನಿನ್ನ ಕೈ ಬಿಟ್ಟಿಲ್ಲಿಗೆ. ಅಲ್ಲಲ್ಲ, ನೀ ಅಳಬೇಡ, ತಲೆ ಕೆಡಿಸ್ಕೋಬೇಡ. ಅದೇನಲ್ಲ ನೋಡು, ಒಂದು ಕೆಲಸ ಮಾಡಿ, 1 ವಾರ ಇಲ್ಲಿ ಊರಿಗೆ ಬರುವಂತೆ ಇಲ್ಲೇ ಇರು ನನ್ನ ಹತ್ರ. ಆಮೇಲೆ ಅವ್ನು ತಲೆ ಸುದ್ದ ಆದ ಕೂಡಲೇ ನಾನು ಓದ್ಬಿಟ್ಟು ಬರ್ತೀನಿ. ನಾ ತಿದ್ದಿ ಬುದ್ಧಿ ಹೇಳ್ತೀನಿ, ಯಾಕೆ ತಲೆ ಕೆಡಿಸ್ಕೋತಿ? ನೀ ಅಳಬೇಡವಾ, ಯಾಕೆ ಅಳ್ತಿ? ನಾ ಬರ್ತೀನಿ ಅಂತ ಹೇಳಿಲ್ಲ ಕರ್ಯಾಕ. ಸರಿ ಇಡ್ಲ್ಯಾ? ಸರಿ, ಆಯ್ತಾಯ್ತು. ಏನ್ರಿ ನೀವು? ಅಲ್ಲ, ಮಗಳು ಅಲ್ಲಿ ನೋಡಿದ್ರೆ ಅಳಾಕತ್ತಾಳ, ನೀವು ನೋಡಿದ್ರೆ ನಗಾಕತ್ತೀರಿ.
ಏನಾತಂತ್ರಿ ಅಲ್ಲಿ? ಅಳ್ಬೇಕಾ? ಇಲ್ಲಿ ನಮ್ಮ ನೆಮ್ಮದಿಗೆ ಬೆಂಕಿ ಹಚ್ಚೋದಕ್ಕೆ ಆ ಮನೆ ಒಳಗೆ ನೆಮ್ಮದಿಯಾಗಿರಾಕ್ ಬಿಡ್ತಾನಂದಿ? ಏನು ಮಾತಾಡಕತ್ತೀರಿ? ಆಕೇನು ಹೊರಗಿನಕೇನು? ಇಷ್ಟೆಲ್ಲ ಮಂದಿಯಾಗ ಅಸಹ್ಯ ಆದ್ರೂ ನಾವು ಮನೆ ಬಾಗಿಲಿಗೆ ಹೋದದ್ದು ಎದಕ್ಕಂತ ತಿಳ್ಕೊಂಡಿ? ಹಾ, ನನ್ನ ಮಗಳು ಸುಖವಾಗಿ ದಾಳಿಲ್ಲ ನೋಡ್ಕೊಂಡು ಬರಕಂತ ತಿಳ್ಕೊಂಡೇನ? ಇಲ್ಲ, ಆ ಮನೆ ನೆಮ್ಮದಿಗೆ ಬೆಂಕಿ ಹಚ್ಚಾಕ ಇನ್ನೂ ಬೆಂಕಿ ಹತ್ಬೇಕು, ದಗ 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 ಉರಿಬೇಕು. ಯಾಕೆ ನಾನು ಇಲ್ಲಿ ಮನೆಗೆ ಕರ್ಕೊಂಡು ಬರ್ತಾನಂತ ತಿಳ್ಕೊಂಡೇನ? ಇಡ್ತೀನಿಕ್ಕಿಂತಂದ ತೋಟದ ಮನೆಯಾಗ ಇಡ್ತೀನಿ, ಇರ್ಲಿ ಗುಡಿಸಲ್ದಾಗ ಬಿದ್ದಾಡ್ಲಿ. ಅಶೋಕ, ಅಲ್ಲೇವ ಸಣ್ಣಾಗಿದ್ದಾಗಿಂದ ಇಲ್ಲಿ ಮಠ ಏನೆಲ್ಲ ತಪ್ಪು ಮಾಡೀನಿ, ಎಲ್ಲ ಹೊಟ್ಟೆಗೆ ಹಾಕೊಂಡು ಸಹಿಸ್ಕೊಂಡು ಬಂದಿ ಇಲ್ಲೋ. ನಿನ್ನೆ ರಾತ್ರಿ ಏನೋ ಸಿಟ್ಟಿನಾಗ ಒಂದು ಮಾತು ಅಂದಿದ್ದಕ್ಕೆ ಮನೆ ಬಿಟ್ಟು ಬಂದ್ಬಿಡುದಾ? ಯಾಕೋ ಸ್ವಲ್ಪ ಮನ್ಸಿಗೆ ಬೇಸರ ಆತ. ಅದಲ್ದ ನಿನ್ನ ಹೆಂಡತಿ ಮನೆ ಬಿಟ್ಟು ಹೋದಾಗ ರಾತ್ರಿ 1 ಗಂಟೆ ಸುಮಾರು ಹೋಗಿ ಆಕಿನ ಹುಡುಕ್ಯಾಡಿ ಕರ್ಕೊಂಡು ಬಂದಿ. ಹಂಗೆ ನನ್ನ ಮಗನು ನನ್ನ ಕರೆಯಕ್ಕೆ ಬರ್ತಾನೇನೋ ಅಂತ ಬೆಳಗ್ಗೆ 6 ಗಂಟೆ ಮಟ್ಟ ಬಸ್ ಸ್ಟ್ಯಾಂಡ್ ಮುಂದೆ ಕೂತಿದ್ದೆ. ಆದ್ರೆ ನೀ ಬರಲೇ ಇಲ್ಲ. ನನ್ನ ಮಗನಿಗೆ ಕರೆ ಅಂದ್ರೂ ನಾ ಬ್ಯಾಡಾಗೀನಿ. ನನ್ನಿಂದಾಗಿ ಅವ್ರ ಖುಷಿ ಹಾಳಾಗಕತ್ತೇನೋ, ಅದಕ್ಕೆ ನಾನು ದೂರ ಮಾಡೇನೇನೋ ಅಂತ ತಿಳ್ಕೊಂಡು ಸುಮ್ಮಾಗ್ಬಿಟ್ಟೆ. ಸಂಬಂಧಿಕರ ಮನೆಗೆ ಹೋಗ್ಬೇಕಂತ ಮಾಡಿದ್ದೆ, ಆದ್ರೆ ಯಾಕೋ ಮನಸ್ಸು ಒಪ್ಪಲಿಲ್ಲಪ್ಪ. ಒಂದು ವೇಳೆ ನಾ ಹೋಗಿದ್ನಂತಂದ್ರೆ ನಿಂದ ಮರ್ಯಾದೆ ಹೋಗಿತ್ತು. ಮದುವೆ ಆಗಿ 1 ವರ್ಷ ಆಗಿಲ್ಲ, ಆಗ ಅವನ ಮನೆ ಬಿಟ್ಟು ಹೊರಗೆ ಹಾಕಿದ ಅಂತಂದು ಆ ಮಾತು ನಿನಗೆ ಅನಿಸ್ಬಾರ್ದು ಅಂತ ಸುಮ್ಮನೆ ದಿಕ್ಕು ತಿಳಿದಲ್ಲಿ ನಡ್ಕೋತ ಹೊಂಟುಬಿಟ್ಟೆ. ಆದರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಒಂದು ತಿಳಿಲಿಲ್ಲ. ಇಲ್ಲಿ ಬಂದು ಸುಮ್ಮ ಕುಂತ್ಬಿಟ್ನಪ್ಪ. ಇಲ್ವಾ, ನನಗೆ ಗೊತ್ತಾಗಲಿಲ್ಲ. ನಾನು ಆಕಿನ ಖುಷಿ ಇರಾಕಿನಿ ಎಷ್ಟು ಕಷ್ಟಪಟ್ಟು ನಾ ಮರೆತು ಬಿಟ್ಟಿದ್ನಿ. ಮರ್ತಿರ್ಲಿಲ್ಲ, ಅಕ್ಕಿ ಮರಿ ಹಂಗೆ ಮಾಡಿದ್ದಳು ನನಗೆ. ಪ್ರತಿದಿನ ನೀನೇ ನನ್ನ ಕಣ್ಣಾಗ ಕೆಟ್ಟಾಗ ಹಂಗೆ ಮಾಡಿದ್ಲು. ಇವತ್ತು ಮುಂಜಾನೆ ಗೊತ್ತಾಯ್ತು ನನಗೆ, ಅವರಪ್ಪ ದಿನ ಫೋನ್ ಹಚ್ಚಿ ಆಕಿಗೆಲ್ಲ ತಲೆ ತುಂಬ್ಯಾನ ಅಂಥೇಳಿ. ನನಗೆ ಗೊತ್ತೈತೆ ನನ್ನಿಂದ ನಿನ್ನ ಮನಸ್ಸಿಗೆ ಭಾಳ ನೋವಾಗೈತಿ, ನನಗೆ ಕ್ಷಮಿಸ್ಬಿಡುವ. ಇದು ನಮ್ಮೊಬ್ಬರ ಮನೆ ಕಥೆ ಅಲ್ಲಪ್ಪ, ಎಲ್ಲರ ಮನೆಯಾಗೂ ಒಂದೊಂದು ನಮೂನಿ ಸಮಸ್ಯೆ ಇದ್ದದ್ದೆ. ಈಗ ಎಷ್ಟೋ ಮಂತಂದಾಗ ಮಕ್ಕಳು ತಂದೆ ತಾಯಿನ ಮನೆಯಾಗ ಇಟ್ಕೊಳಕ್ಕವಲ್ಲ ಅಂತಾರೆ. ಒಯ್ದು ಅನಾಥಾಶ್ರಮಕ್ಕೆ ಸೇರಿಸ್ತಾರ, ವೃದ್ಧಾಶ್ರಮಕ್ಕೆ ಸೇರಿಸ್ತಾರ. ಎಷ್ಟೋ ಜನ ಅಂತೂ ಬೀದ್ಯಾಗ ಬಿದ್ದು ಸತ್ತು ಹೋಗ್ತಾರ. ಆ ಸತ್ತು ತಂದೆ ತಾಯಿ ಮುಖ ನೋಡಕ್ಕೆ ಬರ್ರಿ ಅಂತ ಯಾರನ್ನ ಹೇಳಿದ್ರು ಅದಕ್ಕೂ ಸಹಿತ ಅವರು ಬರಂಗಿಲ್ಲ. ನಂದಂತ ಪಾಡಾಗಿಲ್ಲಲ್ಲ. ನಾ ಮನೆ ಬಿಟ್ಟು ಬಂದು 1 ದಿನದಾಗ ನನ್ನ ಮಗ ನನ್ನ ಹುಡುಕೊಂಡು ಬಂದಾನ. ನನಗೆ ಗೊತ್ತೈತಪ್ಪ, ನೀನು ನನ್ನ ಬಿಟ್ಟು ಕೊಡಂಗಿಲ್ಲ ಅಂತ ನನಗೆ ಗೊತ್ತೈತಪ್ಪ, ನನಗೆ ಗೊತ್ತೈತಿ. ಆಗಿದ್ದಾತು, ನನಗೆ ಪ್ರೀತಿನೂ ಬೇಡ, ನಾ ಪ್ರೀತಿ ಮಾಡಿದ ಹೆಂಡತಿನೂ ಬೇಡ. ನಾವಿಬ್ಬರು ಮೊದಲಿನಗಿತ್ತು ಆರಾಮಾಗಿವ್ರು. ನೀವು ನಡಿಯೋ ಮನೆ ಹೋಗುನು. ಹೀಗೆಲ್ಲ ಮಾತಾಡಬಾರ್ದು. ಎಷ್ಟೇ ಆದರೂ ಆ ಹುಡುಗಿ ಅಂಥ ದೊಡ್ಡ ಶ್ರೀಮಂತಿಕೆ ಇತ್ತು, ಆದರೂ ಎಲ್ಲನೂ ಬಿಟ್ಟು ಮಾಡಿ ನೀ ಎಲ್ಲರನ್ನೂ ವಿರುದ್ಧ ಮಾಡಿಕೊಂಡು ನಿನ್ನ ನಂಬಿ ಬಂದಾಳ. ಆಕಿಗೆ ಹಾಗೆಲ್ಲ ಮಾಡಕ್ಕೆ ಬರಂಗಿಲ್ಲಪ್ಪ. ಬೇಡ, ನಮ್ಮಿಬ್ಬರನ್ನು ದೂರ ಮಾಡ್ಯಾಳಂದ್ರೆ ಆಕಿ ನನಗೆ ಬೇಡ. ಏ ಅಶೋಕ, ನನ್ನ ಮಾತು ಕೇಳು. ನೀನು ಏನು ಹೇಳಿದ್ನ?
ನನ್ನ ಅಶೋಕ. ಕಣ್ಣು ಮುಂದೆ ಕಾಣಬಾರ್ದ ಹೇಳಿದ್ನಿಲ್ಲ ನಡಿ ಮಾರಿ ತೋರಿಸ್ಬೇಡ ನಿನ್ ನಡಿ ರೀ ದಯವಿಟ್ಟು ನನ್ಗೆ ಕ್ಷಮಿಸ್ರಿ, ನನ್ನಿಂದ ಇನ್ನೊಮ್ಮೆ ಈ ತಪ್ಪ ಆಗಂಗಿಲ್ಲ. ಅತ್ತಿರಿ ದಯವಿಟ್ಟು ನನಗೆ ಕ್ಷಮಿಸ್ರಿ. ನಮ್ಮಪ್ಪ ನನ್ನ ಮನೆ ಮುರಿಯತಾನಂತ ನನಗ ಗೊತ್ತಾಗ್ಲಿಲ್ಲ. ನನ್ನ ಒಳ್ಳೇದಕ್ಕೆ ಹೇಳತ್ತಾನಂತಂದು ಇಷ್ಟು ದಿನ ಅವ್ನ ಮಾತು ಹೇಳಿದ್ದೆಲ್ಲ ಕೇಳ್ಕೊಂಡು ಬಂದೆ. ನನ್ನಿಂದ ಅತ್ತಿರ ಮನೆ ಬಿಟ್ಟು ಹೋಗಂಗಾತ. ದಯವಿಟ್ಟು ಕ್ಷಮಿಸ್ರಿ ಅತ್ತಿರಿ. ನಿನ್ನ ಮಾತ್ರ ಒಟ್ಟ ಕ್ಷಮಿಸಂಗಿಲ್ಲ ಏನ ನಿನ್ನಿಂದನ ಇಂಥ ಟೈಮ್ ಬಂದೈತೆ ನಮಗೆ ಅಪ್ಪ ಇಂಥ ಟೈಮ್ ಅನ್ನೋದು ಎಲ್ಲರ ಜೀವನದಾಗೂ ಬರ್ತೈತಿ. ಇಂಥ ಪರಿಸ್ಥಿತಿ ಬಂದಾಗ್ಲೇ ಎಲ್ಲರಿಗೂ ಅರ್ಥ ಆಗೋದು ಯಾರು ನಮ್ಮೋರು, ಯಾರು ಹೊರಗಿನವರು, ಯಾರ ಮೇಲೆ ಎಷ್ಟು ಪ್ರೀತಿ ಐತಿ, ಎಷ್ಟು ನಂಬಿಕೆ ಐತಿ ಅಂತ. ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ. ಈಗ ಅಕ್ಕಿ ತಪ್ಪು ಅಕ್ಕಿಗೆ ಅರ್ಥ ಆಗೈತಿ. ನಂದೇನಾರು ತಪ್ಪಿದ್ರೆ ನಾನು ತಿದ್ಕೋತೀನಿ. ಇನ್ನು ಮೇಲೆ ಯಾರಿಂದ ಯಾವ ತಪ್ಪು ಆಗೋದು ಬೇಡ. ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಚಲೋ ಜೀವನ ಮಾಡ್ಕೊಂತ ಹೋಗೋಣಂತೆ. ನಡಿ.